Listen to the groovy music from your fabulous Sanjay. Thank you. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕಮಾನ್, ಜೋರಾಗಿ ಹೇಳಿ ನೋಡೋಣ. ಹೇಗಿದ್ದೀರಾ? ಸೂಪರ್ ಮಕ್ಕಳ, ನಿಮ್ಮ ಹತ್ರನೇ ಜೋಶ್ ಜಾಸ್ತಿ ಇದೆ ಆ್ಯಕ್ಚುಲ್ ಆಗಿ. ಸೂಪರ್. ಎಸ್, ಯಾರು ಅಂತ ಗೊತ್ತಾಯ್ತಾ? ಕೆಲವ್ರಿಗೆ ಗೊತ್ತಿರುತ್ತೆ, ಲಾಸ್ಟ್ ಟೈಮ್ ಬಂದರೆ ಈ ನನ್ನ ಮಗ ಲಾಸ್ಟ್ ಟೈಮ್ ಬಂದಿದ್ನಲ್ಲ. ಕೆಲವ್ರು ಹಂಗೆ ಹೇಳಿರ್ತಾರೆ, ಇನ್ನು ಕೆಲವ್ರಿಗೆ ಗೊತ್ತು ಯಾವನ್ ಇವನು ಈ ಲೆವೆಲ್ಗೆ ಬರ್ತಾವನು, ಎಂಟ್ರಿ ಎಲ್ಲ ಕೊಟ್ಬಿಟ್ಟ ಅಂತೇಳ್ಬಿಟ್ಟು ಕೆಲವರು ಯೋಚನೆ ಮಾಡ್ತಿರ್ತಾರೆ. ಎಸ್, ನಾನು ಯಾರು ಏನು ಅಂತ ಹೇಳ್ಬಿಡ್ತೀನಿ. ಎಸ್, ನನ್ನ ಹೆಸರು ವಿಜಯ್ ಕುಮಾರ್ ಬಿಜೆ. ಜನ ನನ್ನ ಪ್ರೀತಿಯಿಂದ ಕರೀತಾರೆ ವಿಜಯ್. ನಾನು ನಿಮ್ಮ ಮನೆಗಳಲ್ಲಿ ಬರ್ತಾ ಇದ್ದೆ ಪ್ರತಿದಿನ ಸಂಜೆ. ಸದ್ಯಕ್ಕೀಗ ಟಿ ವಿ ಪ್ರೋಗ್ರಾಮು ಅದು ಇದು ಮತ್ತೊಂದು ಎಲ್ಲ ಬಿಟ್ಬಿಟ್ಟು ಸದ್ಯಕ್ಕೀಗ ಕಾರ್ಯಕ್ರಮಗಳಿಗೆ ಹೋಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ದೊಡ್ಡದಾದಂಥ ಒಂದು ಕಂಪ್ನಿಲಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಕೊಡ್ತಕ್ಕಂಥ ಸ್ಯಾಲ್ರಿ ಫುಲ್ ಆಗ್ತಿಲ್ಲ ಕಣ್ರಿ. ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಈ ಕೆಲಸನೂ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಒಂದು ಸಣ್ಣ ಒಂದು ಇಂಟ್ರೊಡಕ್ಷನ್ನು. ಸೊ ಈ ಒಂದು ಇಂಟ್ರೊಡಕ್ಷನ್ ಒಂದು ಚಪ್ಪಾಳೆ ಬಂದ್ಬಿಡ್ಲಿ ಗುರು. ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಮೆಗಾ ಕ್ರಿಯೇಷನ್ಸ್ ಹಾಗೂ ವಿ ಯೂನಿಯನ್ ಈವೆಂಟ್ ಮ್ಯಾನೇಜ್ಮೆಂಟ್ ವತಿಯಿಂದ ದಾವಣಗೆರೆಯ ಲೆವೆಲಲ್ಲಿ ಒಂದು ಅತ್ಯಂತ ದೊಡ್ಡದಾದಂಥ ಒಂದು ಶೋ ಅಂತಂದರೆ ತಪ್ಪಾಗಲ್ಲ. ಇದು ಮಿಸ್ ದಾವಣಗೆರೆ ಜೂನಿಯರ್ 2024 ಸೀಸನ್ 2 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಸೂಪರ್. ಏನು ಗೊತ್ತಾ, ಆ್ಯಕ್ಚುಲ್ ಆಗಿ ಎಲ್ಲೋ ಒಂದು ಕಡೆ ZTV ಕನ್ನಡದಲ್ಲಿ ಈ ಸಾರೆಗಂಬಪ್ಪ ನೋಡಬೇಕಾದ್ರೆ ತಂದೆ ತಾಯಿಗೆ ಅನಿಸಿರುತ್ತೆ, ಎಸ್ ನನ್ನ ಮಗಳನ್ನ ಕೂಡ ಈ ಒಂದು ಟಿ ವಿಲಿ ನೋಡಬೇಕು, ನನ್ನ ಒಂದು ಮಗನ ಕೂಡ ಒಂದು ಟಿ ವಿಲಿ ನೋಡಬೇಕು ಅಂತ ತುಂಬ ಅನಿಸಿರುತ್ತೆ. ಆ್ಯಕ್ಚುಲ್ ಆಗಿ ಸಾರೆಗಂಬಪ್ಪ ಆಗಿರ್ಬೋದು, ಡ್ರಾಮಾ ಜೂನಿಯರ್ಸ್ ಆಗಿರ್ಬೋದು, ಅನಿಸಿರಲ್ವಾ? ತಾಯಂದ್ರಿಗೆ ತಂದೆಯಂದ್ರಿಗೆ ಅನಿಸಿರಲ್ವಾ? ಇವ್ರು ಯಾರಿಗೂ ಮೋಸ್ಟ್ಲಿ ಗೋಬಿ ಮಂಚೂರಿ ಕೊಟ್ಟಿರಂಗೆ ಕಾಣಲ್ಲ, ಹಂಗಾಗಿ ಎಲ್ಲ ಸಪ್ಪೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹಂಗೆ ಗೋಬಿ ಮಂಚೂರಿ ತಿಂದು ಬರಲಿಲ್ವಾ ನೀವು? ಹಾಂ, ದಾವಣಗೆರೆಯಲ್ಲಿ ಸ್ಪೆಷಲ್ ಮಂಡಕ್ಕಿ ತಿನ್ಬಂದ್ರೆ ಹೋಗ್ಲಿ. ಓಕೆ, ಕಮನ್, ಅನಿಸಿರಲ್ವಾ? ತಂದೆ ತಾಯಿಗೆ ಅನಿಸಿರುತ್ತೆ ಅಲ್ವಾ? ಸೊ ಎಲ್ಲ ಒಂದು ಕಡೆ ನನ್ನ ಮಗ ಅಥವಾ ನನ್ನ ಮಗಳು ಕೂಡ ಒಂದು ದೊಡ್ಡದಾದಂಥ ಒಂದು ವೇದಿಕೆ ಬೇಕು, ಅವ್ರನ್ನ ಒಂದು ದೊಡ್ಡದಾದಂಥ ವೇದಿಕೆಯಲ್ಲಿ ನೋಡಬೇಕು ಅಂತ ಎಷ್ಟೋ ಜನಕ್ಕೆ ಅನಿಸಿರುತ್ತೆ. ಸೊ ಆ ಒಂದು ವೇದಿಕೆನ ಕಲ್ಪಿಸ್ಕೊಟ್ಟಿರ್ತಕ್ಕಂಥವ್ರು ನಮ್ಮ ಮೆಗಾ ಕ್ರಿಯೇಷನ್ಸ್ ಆ್ಯಂಡ್ ವಿ ಯೂನಿಯನ್ ಈವೆಂಟ್ ಮ್ಯಾನೇಜ್ಮೆಂಟ್ನವರು. ಅವರಿಗೊಂದು ದೊಡ್ಡದಾದಂಥ ಚಪ್ಪಾಳೆ ಬಂದ್ಬಿಡಿ. ಕಮಾನ್, ಸಿಟಿ ಹೊಡೆಯಕ್ಕೆ ಬರುತ್ತಾ ನಿಮಗೆ? ಸಿಟಿ ಹೊಡೆಯೋದಕ್ಕೆ ಒನ್ ಮೋರ್ ಟೈಮ್ ನಮ್ಮ ಮೆಗಾ ಕ್ರಿಯೇಷನ್ಸ್ ಆ್ಯಂಡ್ ವಿ ಯೂನಿಯನ್ ಮ್ಯಾನೇಜ್ಮೆಂಟ್ಗೆ ಒಂದು ದೊಡ್ಡದಾದ ಚಪ್ಪಾಳೆ ಬಂದ್ಬಿಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ಕಾರಣರಾಗಿರ್ತಕ್ಕಂಥವ್ರು ಅವರು. ಸೊ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ, ಎಸ್, ಕಾರ್ಯಕ್ರಮ ಅಂತಂದಮೇಲೆ ಮುಖ್ಯ ಅತಿಥಿಗಳಿರಬೇಕು, ಅವ್ರನ್ನ ವೇದಿಕೆ ಮೇಲೆ ಕರಿಬೇಕು. ಈ ಒಂದು ಕಾರ್ಯಕ್ರಮನ ಒಂದು ದೀಪ ಬೆಳಗಿಸೋದ್ರ ಮುಖಾಂತರ ಈ ಒಂದು ವೇದಿಕೆನ ಕಂಗೊಳಿಸಬೇಕು. ಸೊ ಅದಕ್ಕೋಸ್ಕರ ಈ ಒಂದು ವೇದಿಕೆ ಮೇಲೆ ಮೊದಲನೇದಾಗಿ ನಾನು ನಮ್ಮ ಚೀಫ್ ಗೆಸ್ಟ್ನ ಈ ಒಂದು ವೇದಿಕೆ ನಮ್ಮ ಶ್ರೀ ದಿನೇಶ್ ಕೆ ಶೆಟ್ಟಿ ಅವರು, ಡೂಡಾ ಪ್ರೆಸಿಡೆಂಟು, ನಮ್ಮ ದಾವಣಗೆರೆ ದಿನೇಶ್ ಕೆ ಶೆಟ್ಟಿ ಈ ಒಂದು ವೇದಿಕೆ ಮೇಲೆ ಬರ್ಮಾಕೋಣ. ಜೊತೆಗೆ ನಮ್ಮ ಶ್ರೀ ಎ ನಾಗರಾಜ್ ಅವರು, ಕಾರ್ಪೊರೇಟರ್ ದಾವಣಗೆರೆ, ಇವ್ರನ್ನ ಕೂಡ ಒಂದು ವೇದಿಕೆ ಮೇಲೆ ಬರ್ಮಾಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಶ್ರೀಮತಿ ಸಿಂಧು ಮಂಜುನಾಥ್ ಅವರು, ಇವ್ರನ್ನ ಕೂಡ ಒಂದು ವೇದಿಕೆ ಮೇಲೆ ಬರ್ಮಾಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಒಂದು ಚಪ್ಪಾಳೆ ಕೂಡ ಬಂದ್ಬಿಡ್ಲಿ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಮ್ಮ ಸೀಸನ್ 1 ವಿನ್ನರ್ ಅಂಡ್ ರನ್ನರ್ಸ್ ಆಗಿರ್ತಕ್ಕಂಥ ಮಿಸ್ಟರ್ ಜೂನಿಯರ್ ದಾವಣಗೆರೆ 2023 ಸೂರಜ್ ರವ್ರನ್ನ ಒಂದು ವೇದಿಕೆ ಮೇಲೆ ಬರ್ಮಾಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ
ಮಿಸ್ ಜೂನಿಯರ್ ದಾವಣಗೆರೆ 2023 ಐಶ್ವರ್ಯರವ್ರನ್ನ ಕೂಡ ಒಂದು ವೇದಿಕೆ ಮೇಲೆ ಬರ್ಮಾಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಒಂದು ಚಪ್ಪಾಳೆ ಬಂದ್ಬಿಡಿ ನಮ್ಮ ಮಿಸ್ಟರ್ ಆ್ಯಂಡ್ ಮಿಸ್ ಜೂನಿಯರ್ 2023 ವಿನ್ನರ್ಸ್ಗಳಿಗೆ. ಸೊ ಅದೇ ರೀತಿ ನಮ್ಮ ರನ್ನರ್ಸ್ ಆಗಿರ್ತಕ್ಕಂಥ ಅದಿತಿ ಮತ್ತು ಅಭಿನವ್ ಅವರ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಅದಿತಿ ಮತ್ತು ಅಭಿನವ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಮೆಗಾ ಕ್ರಿಯೇಷನ್ಸ್ನ ಮಾಲೀಕರು ಆಗಿರ್ತಕ್ಕಂಥ ಸಚಿನ್ ರಾವ್ನ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ನಿಮ್ಮ ಒಂದು ದೊಡ್ಡ ಚಪ್ಪಾಳೆ ಬಂದ್ಬಿಡಿ ಪ್ಲೀಸ್. ಜೊತೆಗೆ ನಮ್ಮ ವಿ ಯೂನಿಯನ್ ಈವೆಂಟ್ ಮ್ಯಾನೇಜ್ಮೆಂಟ್ನ ಮಾಲೀಕರು ಆಗಿರ್ತಕ್ಕಂಥ ವಿವೇಕ್ ರವ್ರನ್ನ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸೇರ್ಬಿಟ್ಟು ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. Thank you so much. Thank you so much. ವೇದಿಕೆಗೆ ಕೆಳತಟ್ಟು ಕೊಟ್ಟಿರ್ತಕ್ಕಂಥ ನಮ್ಮ ಚೀಫ್ ಜಸ್ಗಳಿಗೆ ತುಂಬ ಧನ್ಯವಾದಗಳು. ಜೊತೆಗೆ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ದಿನೇಶ್ ಕೆ ಶೆಟ್ಟರು ಒಂದೆರಡು ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ವಿ ಯೂನಿಯನ್ ಇವೆಂಟ್ಸ್ ಮತ್ತು ಮೆಗಾ ಕ್ರಿಯೇಷನ್ ವತಿಯಿಂದ ಏನಿವತ್ತು ಮಿಸ್ಟರ್ ಆ್ಯಂಡ್ ಮಿಸ್ ಜೂನಿಯರ್ ದಾವಣಗೆರೆ 2024ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಗರ ಪಾಲಿಕೆ ಸದಸ್ಯರಾದ ಎ ನಾಗರಾಜ್ ಅವರೇ, ಸಚಿನ್ ಅವರೇ, ವಿವೇಕ್ ಅವರೇ, ಹೋದ ವರ್ಷದ ಎಲ್ಲ ವಿನ್ನರ್ಸ್ಗಳೇ, ಇಲ್ಲಿ ಪಾರ್ಟಿಸಿಪೆಂಟ್ಸ್, ಇವತ್ತು ಇಂಥ ಒಂದು ಕಾರ್ಯಕ್ರಮ ಬರೀ ಬೆಂಗಳೂರು ಮೈಸೂರಿಗೆ ಸೀಮಿತವಾಗಿತ್ತು. ಇವತ್ತು ದಾವಣಗೆರೆಗೆ ತಂದಂಥ ಸಚಿನ್ ಮತ್ತು ವಿವೇಕ್ ಅವರಿಗೆ ಅಭಿನಂದನೆಗಳು. ಯಾಕೆಂದರೆ ಇದೆಲ್ಲ ಕಾರ್ಯಕ್ರಮಗಳು ಇಂಥ ಹುಡುಗರುಗಳು ಮೇಲೆ ಬರಬೇಕು ಅಂದರೆ ಎಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಇಲ್ಲ ಮೈಸೂರಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ರೂಮ್ ಮಾಡಿ ತಂದೆ ತಾಯಿಗಳು ಖರ್ಚಿಗೆ ಕಳಿಸಿ ಎಷ್ಟು ಖರ್ಚಾಗೋದೋ ಗೊತ್ತಿಲ್ಲ. ಇವತ್ತು ಅಂಥ ಒಂದು ಇದನ್ನು ಇವತ್ತು ದಾವಣಗೆರೆಯಲ್ಲೇ ಮಾಡಿ ಮಕ್ಕಳಿಗೆ ಇವತ್ತು ಏನು ಯಾವುದಾದ್ರಾಗ ಇಂಟ್ರೆಸ್ಟ್ ಇದೆಯೋ ಅದು ವಿದ್ಯಾಭ್ಯಾಸದಲ್ಲಿ ಕೆಲವರಿಗಿರುತ್ತೆ, ಕಲ್ಚರಲ್ ಪ್ರೋಗ್ರಾಮ್ನಾಗ ಕೆಲವರಿಗಿರುತ್ತೆ, ಸ್ಪೋರ್ಟ್ಸ್ನಲ್ಲಿ ಕೆಲವರಿಗಿರುತ್ತೆ. ಇವತ್ತು ಕಲ್ಚರಲಲ್ಲಿ ಇವತ್ತು ಭಾರಿ ವೈಡ್ ಅದೃಷ್ಟ ಇದೆ, ಹೇಳಕ್ಕೆ ಬರೋಲ್ಲ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲ ಚಾನಲ್ಗಳಲ್ಲೂ ಇದೆ, ಬೇರೆ ಬೇರೆ ಕಡೆ ಕೆಲಸಗಳು ಸಿಗುತ್ತೆ. ಆದ್ದರಿಂದ ದಾವಣಗೆರೆಯಲ್ಲಿ ಈ ಒಂದು ಇವೆಂಟ್ ತಂದು ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದಂಥ ಇಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಮಕ್ಕಳು ವಿದ್ಯಾಭ್ಯಾಸ ಹಾಗೂ ಕಲ್ಚರಲ್ ಏನು ಮಾಡ್ತೀರಿ ಇದನ್ನು ಕಂಟಿನ್ಯೂ ಮಾಡಬೇಕು. ಓದೋ ಟೈಮ್ನಲ್ಲಿ ಓದಬೇಕು, ವಿದ್ಯಾಭ್ಯಾಸ ಮಾಡೋ ಟೈಮ್ನಲ್ಲಿ ಮಾಡಬೇಕು. ನಿಮ್ಮ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಆ ಟೈಮ್ನಲ್ಲೂ ಕೂಡ ಮಾಡಿ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು. ಯಾರು ಮೊಬೈಲು ಬೇರೆ ಬೇರೆ ವಿಷಯದಲ್ಲಿ ದಾರಿ ತಪ್ಪಬಾರ್ದು ಅಂತೇಳಿ ದಾವಣಗೆರೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಮಕ್ಕಳು ಇವತ್ತು ನಿಜವಾಗ್ಲೂ ಸಂತೋಷ ಪಡ್ತಾ ಇದ್ದಾರೆ. ಇಂಥ ಈವೆಂಟನ್ನು ಉಪಯೋಗಿಸ್ಕೊಂಡು ಒಳ್ಳೆಯವರಾಗ್ರಿ ಅಂತೇಳಿ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದ್ರು. ನಿಜ ಆ್ಯಕ್ಚುಲ್ ಆಗಿ ಈ ಒಂದು ಇಂಥ ಒಂದು ವೇದಿಕೆ ಸಿಗಬೇಕು ಅಂತಂದರೆ ನಿಮ್ಮ ಮಕ್ಕಳು ಸೊ ಇಲ್ಲಿಂದ ಬೆಂಗಳೂರಿಗೂ ಇಲ್ಲ ಮೈಸೂರು ಏನೋ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗ್ಬಿಟ್ಟು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿತ್ತು. ಬಟ್ ಇವತ್ತು ನಮ್ಮ ಮೆಗಾ ಕ್ರಿಯೇಷನ್ಸ್ನವರು ಜೊತೆಗೆ ನಮ್ಮ ವಿ ಯೂನಿಯನ್ ಮ್ಯಾನೇಜ್ಮೆಂಟ್ ಅವರು ಇಂಥ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ನಮ್ಮ ದಿನೇಶ್ ಕೆ ಶೆಟ್ಟರು ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಮಾತಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಜೊತೆಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಭಾವತಿ ಮೇಡಮ್ ಕೂಡ ಈಗ ತಾನೇ ಜಾಯ್ನ್ ಆಗಿದ್ದಾರೆ. ಅವರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈ ಒಂದು ಕಾರ್ಯಕ್ರಮದ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಎ ನಾಗರಾಜ್ ಅವರು ಒಂದು ಕಾರ್ಯಕ್ರಮ ಒಂದು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮೆಗಾ ಸೌಂಡ್ಸ್ ಹಾಗೂ ವಿ ಯೂನಿಯನ್ ಇವೆಂಟ್ಸ್ನ ವತಿಯಿಂದ 2ನೇ ವರ್ಷದ ಈ ಒಂದು ಮಿಸ್ಟರ್ ಆ್ಯಂಡ್ ಮಿಸ್ ಜೂನಿಯರ್ ಕಾಂಪಿಟೇಷನ್ ಇಲ್ಲಿ ದಾವಣಗೆರೆಯಲ್ಲಿ ನಡೀತಿದೆ. ನಮ್ಮ ದಿನೇಶ್ ಶೆಟ್ಟರು ಹೇಳಿದ ಹಾಗೆ ಇಂಥ ವೇದಿಕೆಗಳು ಮಕ್ಕಳಿಗೆ ಇಲ್ಲಿ ಸಿಕ್ಕರೆ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಅಂಥ ವೇದಿಕೆಯನ್ನು ಇವತ್ತು ಮೆಗಾ ಸೌಂಡ್ಸ್ನವರು ಹಾಗೂ ವಿ ಯೂನಿಯನ್ ಇವೆಂಟ್ಸ್ನವರು ಮಾಡಿಕೊಟ್ಟಿದ್ದಾರೆ.
ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಾಗಣ್ಣ, ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಕ್ಚುಲಾಗಿ ನಾಗಣ್ಣವರು ನಾವು ಸಣ್ಣವರಿದ್ದಾಗಿಂದ ನೋಡ್ತಾ ಇದ್ದೀವಿ, ಇಂಥ ಒಂದು ಕಾರ್ಯಕ್ರಮಗಳಿಗೆ ಯಾವತ್ತೂ ಬರಲ್ಲ ಅಂದಿಲ್ಲ, ಆ್ಯಂಡ್ ಅವ್ರ ಸಪೋರ್ಟ್ ಯಾವತ್ತೂ ಕೊಡಲ್ಲ ಅಂತ ಹೇಳಿಲ್ಲ. ಎಂಥ ಒಂದು ಸಮಯ ಇದ್ರೂ ಕೂಡ ಆ ಒಂದು ಸಮಯದಲ್ಲಿ ಬಂದ್ಬಿಟ್ಟು ನಮ್ಮ ಜೊತೆ ಇದ್ಬಿಟ್ಟು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದ್ಕೊಟ್ಟು ಹೋಗ್ತಕ್ಕಂಥ ನಮ್ಮ ನಾಗರಾಜನವರು. ದೊಡ್ಡದಾದಂಥ ಒಂದು ಚಪ್ಪಾಳೆ ಬಂದ್ಬಿಡಿ ನಮ್ಮ ನಾಗರಾಜನವರಿಗೆ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಮ್ಮ ಪ್ರಭಾವತಿ ಮೇಡಮ್ ಕೂಡ ಇದ್ದಾರೆ. ಸೊ ದಯವಿಟ್ಟು ಪ್ರಭಾವತಿ ಮೇಡಮ್ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಒಂದು ಸುಶಿ ಕನ್ವೆನ್ಷನ್ ಹಾಲಲ್ಲಿ ನಡೆದಿರುವಂಥ ಈ ಸುಂದರ ಸಮಾರಂಭದ ಮೇಗಾ ಇವೆಂಟ್ಸ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಹಾಗೂ ಸಚಿನ್ ಇವರಿಗೂ ನಾನು ಒಂದು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಒಂದು ಮಗುವಿನಲ್ಲಿ ಅಡಗಿರುವಂತಹ ಸೂಕ್ತವಾದ ಕಲೆಯನ್ನು ಹೊರತರುವಂತಹ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಚಿನ್ ಅವರು ತಂಡಗಳು. ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಅವರು ಸಿಕ್ಕಾಪಟ್ಟೆ ಅವರು ಬ್ಯುಸಿ ಆಗಿರ್ತಾರೆ, ಎಸ್ಪೆಷಲಿ ಪೊಲೀಸ್ ಅಂತಂದರೆ ಗೊತ್ತಲ್ಲ, ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಬಟ್ ಆದರೂ ಕೂಡ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ನಿಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲ ಗೆಸ್ಟ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ದಯವಿಟ್ಟು ನಿಮ್ಮ ಒಂದು ಆಚರಣೆ ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಮೇನ್ ಟೈಮ್ ನಮ್ಮ ಪ್ರಭಾವತಿ ಮೇಡಮ್ ಅವರಿಗೆ ನಮ್ಮ ಒಂದು ಮೆಗಾ ಕ್ರಿಯೇಷನ್ಸ್ ಹಾಗೂ ವಿ ಯೂನಿಯನ್ ಮ್ಯಾನೇಜ್ಮೆಂಟ್ ವತಿಯಿಂದ ಸಣ್ಣದಾದಂಥ ಒಂದು ಕಿರುಕಾಣಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮ ಮೆಗಾ ಕ್ರಿಯೇಷನ್ಸ್ ಹಾಗೂ ವಿ ಯೂನಿಯನ್ ಈವೆಂಟ್ ಮ್ಯಾನೇಜ್ಮೆಂಟ್ ಅವರ ವತಿಯಿಂದ ನಡೆದಿರ್ತಕ್ಕಂಥ ಈ ಒಂದು ಮಿಸ್ಟರ್ ಆ್ಯಂಡ್ ಮಿಸ್ ದಾವಣಗೆರೆ ಜೂನಿಯರ್ 2024 ಸೀಸನ್ 2 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಅಂತ ಹೇಳ್ತಾ, ಎಸ್ ಕಾರ್ಯಕ್ರಮ ಅಂತ ಅಂದಮೇಲೆ ಮುಖ್ಯ ಅತಿಥಿಗಳು ಬಂದಾಯಿತು. ಮುಖ್ಯ ಅತಿಥಿಗಳು ಬಂದಾದ್ಮೇಲೆ ಮತ್ತೆ ಯಾರು ಕರಿಬೇಕು? ಯಾರು ಬೇಕು? ಯಾರನ್ನೋ ಬೇಗ ಕರೆದ್ಬಿಡು, ಮಳೆ ಬರಂಗಿದೆ, ಬೇಗ ಮುಗಿಸ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತೇಳ್ಬಿಟ್ಟು ಮೋಸ್ಟ್ಲಿ ಥಿಂಕ್ ಮಾಡ್ತಾ ಇರ್ಬೋದು. ಎಸ್ ಕಾರ್ಯಕ್ರಮ ಅಂತ ಅಂದಮೇಲೆ ಮುಖ್ಯ ಅತಿಥಿಗಳು ಬಂದಮೇಲೆ ನಮ್ಮ ಜಡ್ಜಸ್ಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಿಮ್ಮ ಮಕ್ಕಳನ್ನ ಜಡ್ಜ್ ಮಾಡ್ತಕ್ಕಂಥವ್ರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ಕೂಡ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಒಂದು ಕೂಗು ಚಪ್ಪಾಳೆ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಪ್ಲೀಸ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ಅಭಿಷೇಕ್ ರಾಯ್ಕರ್, who is a model and actor. ಸೊ ಇವ್ರನ್ನ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಚಪ್ಪಾಳೆ ಬಂದ್ಬಿಡಿ ಪ್ಲೀಸ್, ಕಮ್ ಆನ್. ಥ್ಯಾಂಕ್ ಯು ಸೋ ಮಚ್. ಸೊ ಮೀನ್ ಟೈಮ್ ಜಡ್ಜಸ್ ಒಬ್ಬರೇ ಇದ್ರೆ ಆಗಲ್ಲ, ಇನ್ನೊಬ್ರು ಬೇಕಲ್ವಾ? ಯಾಕಂದ್ರೆ ಸಿಕ್ಕಾಪಟ್ಟೆ ಮಕ್ಕಳಿದ್ದಾರೆ. ಸೊ ಅವರೆಲ್ಲ ಜಡ್ಜ್ ಮಾಡ್ಬೇಕು ಅಂತಂದ್ರಲ್ವಾ? ಈಗಲೇ ಈ ಲೆವೆಲ್ಗೆ ಆ್ಯಟಿಟ್ಯೂಡ್ ನಿಂದು ಫೇಸಲ್ಲಿ ಸಖತ್ತಾಗಿದೆ ಗುರು, ಸೂಪರ್. ಸೊ ಎಸ್ ಇನ್ನೊಬ್ರನ್ನ ಜಡ್ಜ್ದಾಗ ಕೂಡ ಒಂದು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಕೂಡ ಒಂದು ವೇದಿಕೆ ಮೇಲೆ ಬರ್ಮಾಕೋಣ. ಪ್ಲೀಸ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ರೋಶಿನಿ ವಿನೋದ್ ಆನ್ ಸ್ಟೇಜ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಆಬ್ವಿಯಸ್ಲಿ ನಿಮ್ಮನ್ನ ಜಡ್ಜ್ ಮಾಡ್ತಕ್ಕಂಥವ್ರು ವೇದಿಕೆ ಮೇಲೆ ಬಂದಮೇಲೆ ಅವ್ರನ್ನ ಸ್ವಲ್ಪ ಮಾತಾಡಿಸ್ಲೇಬೇಕು ನಾನು. ಸೊ ಇಲ್ಲ ಅಂತಂದ್ರೆ ಅವ್ರು ಹೇಗಿದ್ದಾರೆ, ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ ನಿಮಗೂ ಗೊತ್ತಾಗಲ್ಲ. ಸೊ ಅಲ್ವಾ? ಸೊ ಎಸ್ ನಾನು ಮೊದಲನೇದಾಗಿ ಅಭಿಷೇಕ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಸರ್, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಒಂದು ಕಾರ್ಯಕ್ರಮದಲ್ಲಿ? ಫಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ಸಚಿನ್ ಬಿಕಾಸ್ ಈಸ್ ಮೈ ನಾನು ಸಣ್ಣವನಿರ್ಬೇಕಾದ್ರೆ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ. ಸೊ ಐ ಹ್ಯಾವ್ ಬೀನ್ ಪ್ಲೇಡ್ ವಿತ್ ಹಿಮ್ ಫಾರ್ ಅ ಲಾಂಗರ್ ಟೈಮ್. ಈ ಈಸ್ ಕಂಡಕ್ಟಿಂಗ್ ಅಟ್ ದಿಸ್ ಇವೆಂಟ್. ಸೊ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮಿ ಹಿಯರ್. ಆ್ಯಂಡ್ ಆ್ಯಕ್ಚುಲಿ ದಿನೇಶ್ಗೆ ಸರ್ ಹೇಳ್ದಂಗೆ ನಾನು ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ಈ ಥರ ಇವೆಂಟ್ ಅಂತ ಯಾವತ್ತೂ ನಾವು ನೋಡೂ ಇರಲಿಲ್ಲ, ಮಾಡೂ ಇರಲಿಲ್ಲ. ನಾನು ಫಸ್ಟ್ ಇವೆಂಟ್ ಮಾಡಿದ್ದು ಅಂದರೆ ವೆನ್ ಐ ವಾಸ್ ಇನ್ ಅ ಸ್ಕೂಲ್ 4th ಸ್ಟ್ಯಾಂಡರ್ಡಲ್ಲಿ ಇರ್ಬೇಕಾದ್ರೆ ನಮ್ಮಮ್ಮ ಇಷ್ಟೇ ಎಕ್ಸೈಟ್ಮೆಂಟ್ ಲೈಕ್ ಹೌ ಆಲ್ ದ ಮದರ್ಸ್ ಆರ್ ವೆರಿ ಎಕ್ಸೈಟೆಡ್ ಹಿಯರ್. ಸೊ ವಿತ್ ಬ್ರಿಂಗಿಂಗ್ ದರ್ ಕಿಡ್ಸ್. ನಮ್ಮಮ್ಮನೂ ಹಿಂಗೆ ಒಂಥರ ನನಗೆ ಅಜ್ಜಿ ಪಾತ್ರ ಮಾಡಿಸಿ, ಅಜ್ಜಿ ಪಾತ್ರದಲ್ಲಿ ಒಂದು ಫ್ಯಾಷನ್ ಶೋ ಮಾಡಿದಾಗ ಐ ಓನ್ ಅ ಫಸ್ಟ್ ಪ್ಲೇಸ್ ದೇರ್. ಸೊ
I'm just recalling all this here right now. So it's very happy to see all the people here. I wish all the very best, and I hope let's go for the good. ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್, ನಿಮ್ಮ ಒಂದು ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ. ಎಸ್ ರೋಶ್ನಿ ಮೇಡಮ್, ಹೇಗಿದ್ದೀರಾ? Yeah, I'm so excited, super excited here. Okay, so you are looking great actually. So what you are expecting from this audience and the children's? Yeah, I am waiting for the beautiful smile, innocent face, naughty, and everything. So I can't judge because all are talented and all are unique. So it's very difficult to judge. And Yes, exactly. And meantime, yes, obviously you have to judge them. So end of the day, we have only one winner and one runner. And I think I have seen you in Namama Superstar also, right? Yeah. So how you are feeling that there you were participated as a Namama Superstar, and now you are judging these people. How you are feeling? actually, standing here today now is one of my greatest achievement. And Namama number one is my basement. Okay. So, and I really thankful to Vivek and Mega Creations Sachin sir. They are giving me the opportunity to stand here, and today I'm one of the jury members. So I am so grateful for that. ಗ್ರೇಟ್. ಸೊ ನಿಮ್ಮ ಒಂದು ಆಸನ ಕೂಡ ರೆಡಿ ಆಗಿದೆ. ಸೊ ನೀವು ಅಲ್ಲಿ ಕೂತ್ಕೊಂಡ್ಬಿಟ್ಟು ಜಡ್ಜ್ಮೆಂಟ್ನ ಮಾಡ್ಕೊಡ್ಬೇಕಾಗಿ ಕೊನೆ ತನಕ ನೀವು ನನ್ನ ಜೊತೆ ಇರಬೇಕು, ನಮ್ಮ ಜೊತೆ. ಸೊ ಜಡ್ಜ್ಮೆಂಟ್ನ ಕೂಡ ಮಾಡ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್, ಥ್ಯಾಂಕ್ ಯು ಸೋ ಮಚ್ ರೋಶನಿ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ನಿಮ್ಮ ಒಂದು ಚಪ್ಪಾಳೆ ನಿಮ್ಮ ಜಡ್ಜಸ್ಗೆ. ಕಮ್ ಆನ್, ಒಂದು ಕಮಿಟ್ಮೆಂಟಿಗೆ ಬಂದ್ಬಿಡೋಣ. ಓಕೆ, ಟೈಮ್ ಈಗ ಎಕ್ಸಾಕ್ಟಾಗಿ 7:26. ಕರೆಕ್ಟಾ? 7:26ಕ್ಕೆ ನಾನು ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ. ಸೊ ನನ್ನ ಎನರ್ಜಿ ಡ್ರಾಪ್ ಆಗುತ್ತೋ ನಿಮ್ಮ ಎನರ್ಜಿ ಡ್ರಾಪ್ ಆಗುತ್ತೋ ನೋಡ್ಬಿಡೋಣ. ಕೊನೆ ತನಕ 9:30 ತನಕ ನಿಮ್ಮ ಎನರ್ಜಿನ ನನ್ನ ಎನರ್ಜಿನ ನೋಡ್ಬೇಡ. ಓಕೆನಾ? ಕೆಲವರು ಅನ್ಕೊಳ್ತಿರ್ತೀರ, ನನ್ನ ಮಗನ ನೀನು ಬಂದಿರೋ ರೊಕ್ಕಕ್ಕೆ ಸೊ ಮಾಡಲೇಬೇಕು, ಮಾಡ್ತೀಯಾ? ಅದು ನಾನು ಮಾಡ್ತೀನಿ, ಅದ್ರ ಜೊತೆ ನಿಮ್ಮ ಒಂದು ಎನರ್ಜಿ ಕೂಡ ಬೇಕು. ಓಕೆ, ಸೊ ನೋಡೋಣ ಯಾರೋ ಒಂದು ಎನರ್ಜಿ ಕೊನೆ ತನಕ ಇರುತ್ತೆ ಅಂತ. ಟೊಸ್ಸು ಈಗಲೇ ನಿಮ್ಮದು ಆ್ಯಕ್ಚುಲ್ ಆಗಿ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಾವಣಗೆರೆಯ ಪ್ರತಿಭೆ, ಎನಿ ಗೆಸಸ್? ನಮ್ಮ ಒಂದು ದಾವಣಗೆರೆಯ ಪ್ರತಿಭೆ, ನಮ್ಮ ಒಂದು ದಾವಣಗೆರೆಯ ಟ್ಯಾಲೆಂಟ್ ಆ್ಯಕ್ಚುಲ್ ಆಗಿ ಸೊ ಈ ಒಂದು ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ಅವ್ರನ್ನ ನೀವು ಟಿ ವಿ ಚಾನಲ್ಗಳಲ್ಲಿ ನೋಡಿರ್ತೀರ, ಎಸ್ಪೆಷಲಿ ಜಿ TV ಕನ್ನಡದಲ್ಲಿ ನೋಡಿರ್ತೀರ. ಸೊ ಅವ್ರನ್ನ ಈ ಒಂದು ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಯಾರಾದರೂ ಗೆಸ್ ಮಾಡ್ತೀರಾ ಯಾರು ಅಂತ ಹೇಳ್ಬಿಟ್ಟು? ವಾವ್, ಮತ್ತೆ ಸಿಕ್ಕಾಪಟ್ಟೆ ಫೇಮಸ್ ಆಗೋಗ್ಬಿಟ್ಟಿದ್ದಾರಲ್ಲ ಗುರು ಇವರು, ಸಕ್ಕತ್ತು. ಸೊ ಎಸ್, ನಿಮ್ಮ ಒಂದು ಕೂಗು ಚಪಾಳೆಯೊಂದಿಗೆ ಈ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ನಮ್ಮ ದಾವಣಗೆರೆಯ ಟ್ಯಾಲೆಂಟ್ ದೇವಸೇನಾ ಆನ್ ಸ್ಟೇಜ್ ಪ್ಲೀಸ್. ದೇವಸೇನಾ, ಹಾಯ್, ಹೌ ಆರ್ ಯು? ಐ ಆಮ್ ಟೂ ಗುಡ್. ಹೌದಾ? ಸೊ ಏನು ಮ್ಯಾಚಿಂಗ್ ಆಗಲಿ ಅಂತ ಸ್ಪೆಕ್ಸ್ ಹಾಕೊಂಬಂದ್ರ ಹೆಂಗೆ? ವೈಬ್ ಮ್ಯಾಚ್ ಆಗಲಿ ಅಂತ. ವೈಬ್ ಮ್ಯಾಚ್ ಆಗಲಿ. ಈ ವೈಬಾ? ವೈಬ್ ಫಸ್ಟ್ ಆಕ್ಚುಲಿ ನನ್ನ ಕಡೆ ಬಂದಿದ್ದು ಹಿಂಗೆ. ನೋ, ವೈಬ್ ಅಲ್ಲೇ ಸ್ಟಾಪ್. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ದೇವಸೇನಾ, ನೀವು ನಮ್ಮ ದಾವಣಗೆರೆಯ ಪ್ರತಿಭೆ. ಜಿ TV ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಮಿಂಚಿದ್ರಿ ಕೂಡ. ಸೊ ಆ್ಯಂಡ್ ಈ ಇತ್ತೀಚೆಗೆ ನಿಮ್ಮ ರೀಲ್ಸ್ಗಳಂತೂ ಸಿಕ್ಕಾಪಟ್ಟೆ ವೈರಲ್ಗಳು ಆಗ್ತಾ ಇದ್ದಾವೆ. ಸೊ ಎಸ್, ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಗೆಸ್ಟ್ ಆಗಿ ಕರೆದಿದ್ದೀವಿ ನಾವು. ಸೊ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಒಂದು ಉದ್ದೇಶ ಪ್ಲೀಸ್? ಫಸ್ಟ್ ಆಫ್ ಆಲ್, ಎಲ್ಲ ಮಕ್ಕಳು ಬ್ಯೂಟಿಫುಲ್ ಅಂದರೆ ಇವರೇ. ಬ್ಯೂಟಿಫುಲ್ಗೆ ಇನ್ನೊಂದು ಹೆಸರಿದ್ರೆ ಈ ಮಕ್ಳುಗಳೇ. ಎಷ್ಟು ಚಂದ ಕಾಣ್ತಾ ಇದ್ದಾರೆ ಮಕ್ಕಳು ಸೀರೆ ಉಟ್ಕೊಂಡು. ಎಲ್ಲರಿಗೂ ಅಲ್ಲಿಂದನೇ ದೃಷ್ಟಿ ತೆಗೆದುಬಿಡ್ತೀನಿ ಫಸ್ಟ್. ಆ್ಯಂಡ್ ಇಂಥ ಪ್ರತಿಭೆಗಳನ್ನ ಹುಡುಕಿ ಅವ್ರಿಗೆ ಒಂದು ವೇದಿಕೆ ಸಿಗಲಿ ಅಂತ ಅವಕಾಶ ಮಾಡಿಕೊಡೋದಿದೆ ಅಲ್ಲ, ದಟ್ಸ್ ರಿಯಲಿ ಅ ಗ್ರೇಟ್ ಅಚೀವ್ಮೆಂಟ್. ಅದಕ್ಕೆ ವಿವೇಕ್ ಸರ್ಗೆ, ಸಚಿನ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಿಕಾಸ್ ಎಲ್ಲರಿಗೂ ಗೊತ್ತು, ನಮ್ಮಂಥ ಆ ಜನ್ರೇಷನಲ್ಲೆಲ್ಲಾನು ಈ ಥರ ಎಲ್ಲ ನಮ್ಗೆ ಅಪರ್ಚುನಿಟಿ ಸಿಗಲೇ ಇಲ್ಲ. ಈಗೀಗ ಈ ಮಕ್ಳುಗಳಿಗೆ ಏನು ಅಪರ್ಚುನಿಟಿ ಸಿಗ್ತಾ ಇದೆ ಅಲ್ಲ, ನಾಳೆ ಇವ್ರುಗಳಲ್ಲೊಬ್ರು ಐಶ್ವರ್ಯ ರೈ ಆಗ್ಬೋದು ಅಲ್ವಾ? ಆಗ್ತೀರಾ ಅಲ್ವಾ? ಜೂಹಿ ಚಾವ್ಲಾ ಆಗ್ಬೋದು ಅಲ್ವಾ? ಓಕೆ, ದೇವಸೇನಾ ಕೂಡ ಆಗ್ಬೋದಲ್ವಾ? ಅಲ್ವಾ? ಟ್ರೈ ಮಾಡಿ, ಬಿಕಾಸ್ ಸಿಂಗಲ್ ಪೀಸ್ ತುಂಬ ಕಷ್ಟ. ಟ್ರೂ, ಆ್ಯಕ್ಚುಲ್ ಆಗಿ. ಸೊ ದೇವಸೇನಾ ಆ್ಯಕ್ಚುಲ್ ಆಗಿ ಇವತ್ತೊಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ. ಸೊ ನೀವು ನಮ್ಮ ದಾವಣಗೆರೆನ ಪ್ರತಿನಿಧಿಸ್ತವ್ರು ಆ್ಯಕ್ಚುಲಿ ಜಿ TV ಕನ್ನಡದಲ್ಲಿ. ಸೊ ಹೇಗೆ ಅನ್ನಿಸ್ತು? ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕಾಗತ್ತಾ?
ಎಕ್ಸ್ಪೀರಿಯನ್ಸ್ ಅಂದರೆ ಫಸ್ಟು ಭಯ ಇತ್ತು, ಬಿಕಾಸ್ ಇಡೀ ದಾವಣಗೆರೆನ ರೆಪ್ರೆಸೆಂಟ್ ಮಾಡಬೇಕು. Wow. ಇಟ್ಸ್ ನಾಟ್ ಅ ಜೋಕ್. ನಮ್ಮ ದಾವಣಗೆರೆ ಯಾವುದಕ್ಕೂ ಕಮ್ಮಿ ಇಲ್ಲ ಅಲ್ವಾ? ಅದನ್ನ ನಾವಲ್ಲೆಲ್ಲೋ ಹೋಗಿ ಪ್ರೂವ್ ಮಾಡಬೇಕು ಅಂತ ಅಂದರೆ ತುಂಬ ಕಷ್ಟ. ಅದಕ್ಕೆ ಸಪೋರ್ಟ್ ಮಾಡಿದ್ದು ಈ ಜನತೆ. ಎಕ್ಸಾಕ್ಟ್ಲಿ. ಸೊ ನಿಮ್ಮ ಒಂದು ಸಪೋರ್ಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ತುಂಬಾ ವೋಟ್ ಹಾಕಿದ್ದಾರೆ. ಡಿ ಫಾರ್ ದಾವಣಗೆರೆ, ಡಿ ಫಾರ್ ದೇವಸೇನ. ದಾವಣಗೆರೆ ಇದ್ರೇನೆ ದೇವಸೇನ. ಥ್ಯಾಂಕ್ ಯು. ಸೂಪರ್, ಸಖತ್ ಮಾತಿದ್ದು ಆಕ್ಚುಲ್ ಆಗಿ. ಸೊ ಸೂಪರ್. ಸೊ ಎಸ್, ದೇವಸೇನ ಈ ಒಂದು ವೇದಿಕೆ ಮೇಲೆ ಬಂದಿದ್ದಾರೆ ಅಂತಂದ್ರೆ ಅವ್ರನ್ನ ಸುಮ್ಮನೆ ಕಳ್ಸಕ್ಕಾಗುತ್ತಾ? ಸುಮ್ಮನೆ ಕಳ್ಸಕ್ಕಾಗುತ್ತಾ? ಏನಾದರೂ ಮಾಡಿಸ್ಲೇಬೇಕಲ್ವಾ? ಸೊ ಎಸ್, ದೇವಸ್ಥಾನ ದಾವಣಗೆರೆಯಿಂದ ಆ್ಯಕ್ಚುಲಿ ಪ್ರತಿನಿಧಿಸ್ತಕ್ಕಂಥವ್ರು ನಮ್ಮ ZTV ಕನ್ನಡದಲ್ಲಿ. ಸೊ ಎಸ್, ನಿಮ್ಮ ಒಂದು ಸಣ್ಣ ತುಣುಕುನ ನಮ್ಮ ಒಂದು ಮಿಸ್ ದಾವಣಗೆರೆ ಜೂನಿಯರ್ಸ್ ಏನು ಬಂದಿದೆ ಅವ್ರ ಮುಂದೆ, ಅವರ ತಂದೆ ತಾಯಿ ಮುಂದೆ ತೋರಿಸೋದಕ್ಕಾಗುತ್ತಾ? ಖಂಡಿತ. ಸೂಪರ್. ಸೊ ವೇದಿಕೆ ನಿಮ್ದೆ ಕಂಪ್ಲೀಟ್ ಆಗಿ. ಮತ್ತಾಪು ಪ್ರತಾಪು ಚಿಲ್ಲಿ ದೇಶ ಮೇ ಕೋಯಿ ಬಿಲ್ಲಿ ಆಯಾ ರೇ. ಹೆಣ ಬೀಳೋ ಜಾಗದಲ್ಲಿ ನೋಣ ಇರ್ಬೇಕು, ಇಲ್ಲ ಈ ಪಟಾಕ ಹವಾ ಇರ್ಬೇಕು. ಅದು ಬಿಟ್ಟು ಬೇರೆ ಸೌಂಡ್ ಬಂತು. ಹೇಳಿ ನೆಕ್ಸ್ಟ್ ಡೈಲಾಗ್ ಏನು? ನೆಕ್ಸ್ಟ್ ಡೈಲಾಗ್ ಏನು? ಏನು ನೆಕ್ಸ್ಟ್ ಡೈಲಾಗು? ಯಾರಿಗೂ ಗೊತ್ತಿಲ್ಲ ಅಲ್ವಾ? ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಶಿವಣ್ಣನ ಅಭಿಮಾನಿಗಳಿಗೆ ಕೊರತೆ ಇದೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸೊ ಅಭಿಮಾನಿಗಳು ಯಾರಿದ್ದೀರಾ ಅಲ್ಲಿ? ಯಾವ ಒಂದು ಹೀರೋ ಅಭಿಮಾನಿ ಅಥವಾ ಹೀರೋಯಿನ್ ಅಭಿಮಾನಿ ಇದ್ದೀರಾ? ಅವ್ರದ್ದೇ ಆಕ್ಟ್ ಮಾಡ್ತಾರ ಅವ್ರು ಆಕ್ಚುಲ್ ಆಗಿ. ಯಾರು ಬೇಕು? ಬೇಗ ಪ್ರೋಗ್ರಾಮ್ ಮುಗಿಸ್ಕೊಡು, ಮನೆಗೆ ಹೋಗಿ ಮಚ್ಕೊಂಡ್ಬಿಡ್ತೀವಿ. ಕಮ್ ಆನ್. ನಿಮ್ಮ ರನ್ಸಕ್ಕೋಸ್ಕರ ಒಂದು ವೇದಿಕೆ ಮೇಲೆ ಬಂದಿದ್ದಾರೆ ನಮ್ಮ ದೇವಸೇನ ಅವರು. ಥ್ಯಾಂಕ್ ಯು ಸೋ ಮಚ್ ದೇವಸೇನ. Thank you so much. ಆಲ್ ಆಫ್ ಸಡನ್ ಯಾವುದೋ ಒಂದು ಡೈಲಾಗ್ ಕೇಳಿದಾಗ ವೇದಿಕೆ ಮೇಲೆ ಹೇಳೋದು ತುಂಬಾ ಕಷ್ಟ, ಬಟ್ ಸ್ಟಿಲ್ ಯು ಹ್ಯಾವ್ ಡನ್ ದಟ್ ಆಕ್ಚುಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ದೇವಸೇನ ಅವರು ನಮ್ಮ ಜೊತೆಗೆ ಇರ್ತಾರೆ ಕೊನೆ ತನಕ. ಈ ಒಂದು ಕಾರ್ಯಕ್ರಮನ ಮುಗಿಸ್ಕೊಂಡ್ಬಿಟ್ಟೆ ಹೋಗ್ತಾರೆ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಪಕ್ಕನಾ? ಪಕ್ಕ. ಎಸ್. ಸೊ ದೇವಸೇನ ಅವರು ನಮ್ಮ ಜೊತೆ ಇರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ದೇವಸೇನ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ನಮ್ಮನ್ನ ರಂಜಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಒಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಬೋಲಿ ದೊಡ್ಡ ಚಪ್ಪಾಳೆ ನಮ್ಮ ದೇವಸೇನವ್ರಿಗೆ. ದಾವಣಗೆರೆ ಪ್ರತಿಭೆ ಆಕ್ಚುಲ್ ಆಗಿ ಅವರು. ಸೊ ಸಿಕ್ಕಾಪಟ್ಟೆ ಖುಷಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ. ನಾನು ಕೂಡ ದಾವಣಗೆರೆ ಅವನೇ. ಸೊ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಆದರೂ, ಬಟ್ ಸೆಟ್ಲ್ ಆಗಿರೋದು ಹೊಟ್ಟೆ ಪಾಡಿಗೋಸ್ಕರ ಇರೋದು ಬೆಂಗಳೂರಲ್ಲಿ. ಸೊ ಈವನ್ ನಾನೊಂದು ಕೇಳ್ಪಟ್ಟೆ, ಬೆಂಗಳೂರಿಂದ ಯಾರೋ ಒಬ್ರು ಕಂಟೆಸ್ಟೆಂಟ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಬೆಂಗಳೂರು ಕಂಟೆಸ್ಟೆಂಟ್ ಯಾರಿದ್ದಾರೆ ಇಲ್ಲಿ? ಬ್ಯಾಂಗ್ಳೂರ್ ಕಂಟೆಸ್ಟೆಂಟ್ ಯಾರೋ ಒಬ್ರು ಮಾತ್ರ ಬ್ಯಾಂಗ್ಳೂರ್ ಕಂಟೆಸ್ಟೆಂಟ್ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಯಾರದು? ನೀನೇನಾದರೂ ಮಾತಾಡ್ಕ, ನಾವು ನಮ್ಮ ಪಾಡಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ಕಾರ್ಯಕ್ರಮ ನೋಡ್ಕೊಳೋದಕ್ಕೋಸ್ಕರ ಬಂದಿದ್ದೀವಿ, ನೋಡ್ಕೊಂಡು ಸುಮ್ಮನೆ ಹೋಯ್ತಾ ಇರ್ತೀವಿ. ಕಮಾನ್, ನಿಮ್ಮ ಒಂದು ಕೂಗು ಚಪ್ಪಾಳೆ ನಿಮ್ಮ ಮಕ್ಳಿಗೆ ಎಲ್ರಿಗೂ ಬೇಕು. ಸುಮ್ಮನೆ ಸಪ್ಪೆ ಮುಖ ಆಡ್ಕೊಂಡು ಕೂತ್ಕೋಬೇಡಿ. ಸೊ ಅವರೆಲ್ಲರೂ ವೇದಿಕೆ ಮೇಲೆ ಬರ್ತಾರೆ, ವಾಕ್ ಮಾಡ್ಕೊಂಡು ಬರ್ತಾರೆ, ರ್ಯಾಂಪ್ ಮಾಡ್ಕೊಂಡು ಬರ್ತಾರೆ. ಸೊ ಅವ್ರಿಗೆಲ್ಲ ಉರ್ದುಂಬಿಸಿ, ಓಕೆ, ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ. ಒಂದು ಒಳ್ಳೆ ವೇದಿಕೆಗೆ ಅವಕಾಶ ಮಾಡಿಕೊಡ್ತಿರ್ತಕ್ಕಂಥ ನಮ್ಮ ಮೆಗಾ ಕ್ರಿಯೇಷನ್ ವಿ ಯೂನಿಯನ್ ಮ್ಯಾನೇಜ್ಮೆಂಟ್ಗೂ ಒಂದು ದೊಡ್ಡದಂಥ ಚಪ್ಪಾಳೆ ಕೂಡ ಬರ್ತಾ ಇರಲಿ ಅವಾಗ ಅಂತ ಕೇಳ್ತಾ, ಎಸ್, ಮೊದಲನೇ ಒಂದು ರೌಂಡ್ಗೆ ಹೋಗ್ತಾ ಇದ್ದೀವಿ. ಮೊದಲನೇ ರೌಂಡ್ ಬಂದ್ಬಿಟ್ಟು ಟ್ರೆಡಿಷನಲ್ ರೌಂಡ್. ನಮ್ಮ ಜಡ್ಜಸ್ಗಳು ಕೂಡ ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕೂಡ ಅವರ ಒಂದು ಗಮನಕ್ಕೆ ತರ್ತಾ ಮೊದಲನೇ ರೌಂಡ್ ಬಂದ್ಬಿಟ್ಟು ಜಡ್ಜಸ್ ಟ್ರೆಡಿಷನಲ್ ರೌಂಡು. ಸೊ ಈ ಒಂದು ಟ್ರೆಡಿಷನಲ್ ರೌಂಡಲ್ಲಿ ಟ್ರೆಡಿಷನಲ್ ವಿಯರಲ್ಲಿ ರೆಡಿ ಆಗಿರ್ತಕ್ಕಂಥ ಎಲ್ಲ ಮಕ್ಕಳುಗಳು ಒಂದು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಈ ಒಂದು ವೇದಿಕೆಗೆ ಬರಮಾಡ್ಕೊಳ್ತಾ, ರೆಡಿ ಇದ್ದೀರಾ? ಕರ್ಸ್ಕೊಳ್ಳೋಣ ವೇದಿಕೆ ಮೇಲೆ. ರೇ ಸ್ವಲ್ಪ ಮಾತಾಡ್ರಿ ರೀ. ಇದಕ್ಕೆ ಕಣ್ರಿ ಬೆಂಗಳೂರು ತನಕ ಏನಕ್ಕೆ ಪ್ರೋಗ್ರಾಮ್ಗಳು ಹೋಗ್ತವೆ, ಬರೀ ಮೈಸೂರಲ್ಲಿ ಏನಕ್ಕೆ ಪ್ರೋಗ್ರಾಮ್ಗಳು ನಡೀತವೆ ಅಂದರೆ ಇದಕ್ಕೆ. ಓಕೆ, ನಿಮ್ಮ ಎನ್ಕರೇಜ್ಮೆಂಟ್ ಇಲ್ಲ ಅಂತಂದರೆ ಏನೂ ಮಾಡಲ್ಲ ಇಲ್ಲಿ. ಸುಮ್ಮನೆ ನಿಮ್ಮ ಪಾಡಿ ಬಂದು ನೀವು ಕೂತ್ಕೊಳ್ಳೋದಾರೆ ಟಿ ವಿ ನೋಡೋ, ಮನೇಲೇ ಟಿ ವಿ ನೋಡ್ಕೊಂಡು ಕೂತ್ಕೋಬೋದಿತ್ತಲ್ವಾ? ನಿಮ್ಮ ಎನ್ಕರೇಜ್ಮೆಂಟು ಇಲ್ಲ, ಇಲ್ಲಿ ಏನೂ ಇಲ್ಲ ಅಂತಂದರೆ ಏನಕ್ಕೆ? ಹೌದಲ್ವಾ? ಸೊ ಬೆಂಗಳೂರು ಮೈಸೂರಿಗೆ ಅಷ್ಟೇ ಸೀಮಿತ ಆಗಬೇಕಾ? ದಾವಣಗೆರೆಗೂ ಬರಬೇಕಾ ಕಾರ್ಯಕ್ರಮಗಳು? ಆ್ಯಕ್ಚುಲಿ ZTV ಕನ್ನಡದವ್ರು ಕೂಡ ಇವತ್ತು ಬಂದಿದ್ದಾರೆ. ದಾವಣಗೆರೆಯಲ್ಲಿ ನಾಳೆ ಪ್ರೋಗ್ರಾಮ್ ಆ್ಯಕ್ಚುಲ್ ಆಗಿದೆ. ಸೊ ಅವರು ಕೂಡ ಬಂದಿದ್ದಾರೆ. ನೀವುಗಳು ಈ ಲೆವೆಲಿಗೆ ಸಪ್ಪೆತನ ತೋರಿಸಿದ್ರಿ ಅಂತಂದರೆ ಅವ್ರ ಪಾಡಿಗೆ ಇವತ್ತು ಪ್ರೋಗ್ರಾಮ್ ಮುಗಿಸ್ಕೊಂಡ್ಬಿಟ್ಟು ಅಲ್ಲೇ ಸುಮ್ಮನೆ ಒಂದು ಕಡೆ ಚಪ್ಪಾಳೆ ಹೊಡ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ ಅವರು. ಆ್ಯಕ್ಚುಲಾಗಿ ಬಿಡು ಅಲ್ಲೇ ಎಲ್ಲ ಚಪ್ಪಾಳೆ ಹೊಡ್ಸ್ಬಿಡೋಣ ಅಂತ ಹೇಳ್ಬಿಟ್ಟು. ಕಮೋ ಚಪ್ಪಾಳೆ ಬಿಡಿ ನಿಮ್ಮ ಮಕ್ಕಳಿಗೆಲ್ಲರೂ ನೋಡೋಣ. ಸೂಪರ್. ನೀವೇನು ಚಪ್ಪಾಳೆ ಹೊಡಿಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಪರವಾಗಿಲ್ಲ. ಸೊ ನೋ ಪ್ರಾಬ್ಲಮ್. ಸೊ ಎನಿವೇಸ್, ನಮ್ಮ ಟ್ರೆಡಿಷನಲ್ ರೌಂಡ್ಗೆ ಮೊದಲನೇದಾದ ರೌಂಡ್ಗೆ ಹೋಗ್ತಾ ಇದ್ದೀನಿ. ಸೊ ಫಸ್ಟು
12 ನಂಬರ್ಸ್ ಮಕ್ಕಳು ಆಲ್ರೆಡಿ ರೆಡಿ ಆಗಿದ್ದಾರೆ. ಸೊ ಅವ್ರನ್ನ ಒಂದು ವೇದಿಕೆ ಮೇಲೆ ಬರ್ಮಾಕೋಣ ಪ್ಲೀಸ್. ದಯವಿಟ್ಟು ಚಪ್ಪಾಳೆ ಬರಲಿ. ಅವರೆಲ್ಲರೂ ಆ್ಯಕ್ಚುಲ್ ಆಗಿ ಮ್ಯೂಸಿಕ್ ಇರುತ್ತೆ, ನಿಮ್ಮ ಚಪ್ಪಾಳೆ ಕೇಳಿಸುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಅವರಿಗೆ ನಿಮ್ಮ ಒಂದು ಎಂಕರೇಜ್ಮೆಂಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಈ ಒಂದು ಲಾಸ್ಟ್ ಒಂದು 15 to 1 month ಆಗಿರ್ಬೋದು. ಅವ್ರ ತಂದೆ ತಾಯಿಗಳು ಕೂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಸೊ ಅವ್ರನ್ನ ಈ ಲೆವೆಲ್ಗೆ ಗ್ರೂಮ್ ಮಾಡೋದಕ್ಕೆ, ಜೊತೆಗೆ ನಮ್ಮ ವಿ ಯೂನಿಯನ್ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಕೂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಸೊ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾಗ ದಯವಿಟ್ಟು ನಿಮ್ಮ ಒಂದು ಕೂಗು ಚಪ್ಪಾಳೆ ಕಂಪ್ಲೀಟ್ ಆಗಿ ಬರಲಿ ಅಂತ ಕೇಳ್ತಾ, ಎಸ್ ಈಗ ನಮ್ಮ ಫಸ್ಟ್ ಟು 12 ಕಂಟೆಸ್ಟೆಂಟ್ ಆಗಿ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಕೂಗು ಚಪ್ಪಾಳೆಯೊಂದಿಗೆ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಪ್ಲೀಸ್ put your hands together and welcome contestant number 1 to 12 on stage please. Judges, for your reference, first contestant, Miss Junior, contestant number 1. Contestant number 2. Contestant number 3. Contestant number 5. I'm sorry, contestant number 4. Contestant number 5. Contestant number 6. Contestant number 7.
Contestant number 8. Contestant number 9. Contestant number 10. Contestant number 11. Contestant number 12. Contestant number 13. Contestant number 14. The fabric of existence. The god of war stood before the warrior, his presence commanding. With words like thunder, he unveiled the tapestry of destiny, where battles were threads weaving the fabric of existence.
warrior's spirit, reminding him that in conflict lay the essence of heroism and salvation. The fabric of existence. ಥ್ಯಾಂಕ್ ಯು ಸೋ ಮಚ್. ದೊಡ್ಡದಂತ ಚಪ್ಪಾಳೆ ಬಂದ್ಬಿಡ್ಲಿ ನಮ್ಮ 1 to 14 ಕಂಟೆಸ್ಟೆಂಟ್ಗೆ. ಒಂದು ವಿಚಾರ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಆ ಏಜಲ್ಲಿ ನಾನು ಚಡ್ಡಿನೇ ಆಗ್ತಾ ಇರಲಿಲ್ಲ. ಅಷ್ಟು ಸಣ್ಣ ಸಣ್ಣ ಏಜ್ ಬಂದರು, ಸಖತ್ತಾಗಿ ರ್ಯಾಂಪ್ ವಾಕ್ ಮಾಡಿದ್ರು, ವಾಪಸ್ ಹೋದರು. ಅವ್ರ ಮೇಕಪ್ಪು, ಅವ್ರ ಆ್ಯಕ್ಟಿಟ್ಯೂಡು, ವಾವ್ ಆಸಮ್ ಅಲ್ವಾ? ಅದನ್ನು ರೆಡಿ ಮಾಡಿರ್ತಕ್ಕಂಥ ಅಪ್ಪ ಅಮ್ಮಂದ್ರಿಗೂ ಒಂದು ಚಪ್ಪಾಳೆ ಬಂದ್ಬಿಡ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಮುಂದಿನ ಕಂಟೆಸ್ಟೆಂಟ್ ಆಗಿ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಇಷ್ಟೋ ತನಕ 1 to 14 ಬಂದಾಯಿತು. ಜಡ್ಜಸ್, ನಿಮ್ಮ ಒಂದು ಗಮನಕ್ಕೆ 1 to 14 ಈಸ್ ಡನ್. ಸೊ ನೌ ಇಟ್ಸ್ 15 to 25. Contestant number 15.
Contestant number 16, 1-6. Contestant number 17. The fabric of existence. Contestant number 19. Now contestant number 19. Divinity. The god of war stood before the warrior. His presence commanded. Contestant number 20. With words like thunder, he unveiled the tapestry of destiny, where battles were threads weaving the fabric of existence. Ignited the warrior spirit, reminding him that in conflict lay the essence of heroism and salvation. Contestant number 21. The fabric of existence. Contestant number 22. Contestant number 23, 2-3. Contestant number 23, 2-3.
contestant number 2525. ಥ್ಯಾಂಕ್ ಯು ಸೋ ಮಚ್. 15 to 25 ಆ್ಯಕ್ಚುಲ್ ಆಗಿ ಕಂಟೆಸ್ಟೆಂಟು ಬಂದಿದ್ದು ಈಗ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಟೈಮ್ ಚಪ್ಪಾಳೆ ಬಂದ್ಬಿಡ್ಲಿ ಕಣ್ರಿ ಅವ್ರಿಗೆಲ್ಲರಿಗೂ. ಮೋಸ್ಟ್ಲಿ ಚಪ್ಪಾಳೆ ಹೊಡಿತಾ ಇರೋದು ಅವ್ರ ಅಪ್ಪ, ಅವರಮ್ಮ, ಅವ್ರ ಅಜ್ಜಿ ಅಷ್ಟೇ. ಉಳ್ಕಿದವ್ರ ಕಾರ್ಯಕ್ರಮ ನೋಡೋಕೆ ಬಂದಿರೋ ಚಪ್ಪಾಳೆ ಹೊಡೆಯೋಕ್ಕೆ ಸ್ಟ್ರೆಂತೇ ಇಲ್ಲ ಅಲ್ವಾ? ಕಮಾನ್, ಒಂದು ಟೈಮ್ ಜೋರಾಗಿ ಚಪ್ಪಾಳೆ ಬಂದ್ಬಿಡ್ಲಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಎಸ್, ಕಾರ್ಯಕ್ರಮ ಅಂತಂದಾಗ ಸ್ಪಾನ್ಸರ್ಸ್ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಯಾವುದೇ ಒಂದು ವೇದಿಕೆನ ದೊಡ್ಡದಾಗಿ ರೆಡಿ ಮಾಡೋಕ್ಕಾಗಬೇಕು ಅಂತಂದರೆ ಸ್ಪಾನ್ಸರ್ಸ್ಗಳು ತುಂಬಾ ಇಂಪಾರ್ಟೆಂಟು. ಸೊ ಎಸ್, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಪಾನ್ಸರ್ಸ್ಗಳು ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಅವ್ರನ್ನ
ಗೌರವಿಸ್ತಕ್ಕಂಥ ಒಂದು ಸಮಯ ಈಗ. ಸೊ ಅವ್ರನ್ನ ಒಂದು ವೇದಿಕೆ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್, ನಿಮ್ಮ ಒಂದು ಕೂಗು ಚಪ್ಪಾಳೆಯೊಂದಿಗೆ ಒಂದು ಮೊದಲನೇದಾಗಿ ನಮ್ಮ ಸ್ಪಾನ್ಸರ್ನ ಈ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ರೂಪಿತ್ ನಾಗರಾಜ್ ಅವರು ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸ್ವೆಟ್ ಪಾರ್ಕ್ನ ಮಾಲೀಕರು ಆಗಿರ್ತಕ್ಕಂಥ ರೂಪಿತ್ ನಾಗರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಚಪ್ಪಾಳೆ ಬಂದ್ಬಿಡಲಿ ನಮ್ಮ ರೂಪಿತ್ ನಾಗರಾಜ್ ಅವ್ರಿಗೆ. ದಯವಿಟ್ಟು ಚಪ್ಪಾಳೆ ಇಂಪಾರ್ಟೆಂಟ್. ಕಮೋನ್. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಮ್ಮ ಮೆಗಾ ಕ್ರಿಯೇಷನ್ಸ್ನ ಮಾಲೀಕರು ಆಗಿರ್ತಕ್ಕಂಥ ಸಚಿನ್ ರವರು ದಯವಿಟ್ಟು ನಮ್ಮ ರೂಪಿತ್ ನಾಗರಾಜ್ ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಟ್ಬಿಟ್ಟು ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಸ್ಪಾನ್ಸರ್ಸ್ಗಳಿಲ್ಲ ಅಂತಂದರೆ ಯಾವುದೇ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ತುಂಬಾ ಕಷ್ಟ. ಬಟ್ ಇಂಥವ್ರು ಇರೋದ್ರಿಂದ ನಮ್ಮ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ರೂಪಿತ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ನಮ್ಮ ಜೊತೆ ಇರೋದಕ್ಕೆ ಅಂತ ಹೇಳ್ತಾ, ಎಸ್, ಮುಂದಿನ ಸ್ಪಾನ್ಸರ್ನ ಈ ಒಂದು ವೇದಿಕೆ ಮೇಲೆ ಕರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಜಿ ಮಂಜುನಾಥ್ ರವರು. ಕ್ಷಮಿಸಿ, BS ಮಂಜುನಾಥ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸಿಗಂದೂರೇಶ್ವರಿ ಹೋಟೆಲ್ನ ಮಾಲೀಕರು ಆಗಿರ್ತಕ್ಕಂಥ BS ಮಂಜುನಾಥ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಿಮ್ಮ ಒಂದು ಚಪ್ಪಾಳೆ ಬಂದ್ಬಿಡಿ ನಮ್ಮ BS ಮಂಜುನಾಥ್ ಅವರಿಗೆ. ಈಗಲೇ ಎಲ್ಲಾದರೂ ಮಲ್ಕೊಂಡ್ರಿ ಅಂತಂದರೆ ಮಾತ್ರ ನಾನು ಬಂದು ಎದ್ದಾಳಿಸ್ತೀನಿ. ಕಮಾನ್, ಚಪ್ಪಾಳೆ ಬರಲಿ. ಕಮಾನ್. ಥ್ಯಾಂಕ್ ಯು ಸೋ ಮಚ್ BS ಮಂಜುನಾಥ್ ಅವರು. ಸಿಗಂದೂರೇಶ್ವರಿ ಹೋಟ್ಲಿಗೆ ಹೋಗಿರ್ತೀರ, ಚೆನ್ನಾಗಿ ತಿಂದಿರ್ತೀರ. ಮೋಸ್ಟ್ಲಿ ಓನರ್ ನೋಡ್ಕೊಂಡ್ರೆಲ್ಲ ಕರೆಸ್ಬಿಟ್ಟಿದ್ದೀವಿ, ನೀಟಾಗಿ ನೋಡ್ಕೊಂಬಿಡಿ ಆಯ್ತಾ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಕ್ಷಮಿಸಿ, ದಕ್ಷ ಅಕಾಡೆಮಿ ಅವರಿಂದ ಬಂದಿರೋದು ಆ್ಯಕ್ಚುಲ್ ಆಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಕ್ಷಮಿಸಿ, ಈಗ ಆ್ಯಕ್ಚುಲಿ ಸಿಗಂದೂರೇಶ್ವರರನ್ನು ಕರೆಸ್ತಾ ಇದ್ದೀನಿ. ಸೊ ಶಂಕರ್ ಮೂರ್ತಿರವರು ದಯವಿಟ್ಟು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸಿಗಂದೂರೇಶ್ವರಿ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಶಂಕರ್ ಮೂರ್ತಿರವರು ದಯವಿಟ್ಟು ವೇದಿಕೆ ಮೇಲೆ ಬಂದ್ಬಿಟ್ಟು ನಮ್ಮ ಒಂದು ಸಣ್ಣ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಆ್ಯಕ್ಚುಲಾಗಿ ನಾವು ಇವ್ರನ್ನ ಜೂನಿಯರ್ ರಿಷಬ್ ಶೆಟ್ಟಿ ಅಂತಲೂ ಕೂಡ ಕರಿತೀವಿ ಆ್ಯಕ್ಚುಲಾಗಿ. ಸೊ ಇವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಮೆಗಾ ಕ್ರಿಯೇಷನ್ಸ್ ಹಾಗೂ ವಿ ಯೂನಿಯನ್ ಈವೆಂಟ್ ಮ್ಯಾನೇಜ್ಮೆಂಟ್ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮುಗಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ, ಎಸ್, ಮುಂದಿನ ಒಂದು ರೌಂಡ್ಗೆ ಹೋಗ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸಚಿನ್ ಆ್ಯಂಡ್ ವಿವೇಕ್ ಅವರಿಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಎಸ್, ಮುಂದಿನ ರೌಂಡ್ಗೆ ಹೋಗ್ತಾ ಇದ್ದೀನಿ. ಇಷ್ಟೋ ತನಕ ಹೆಣ್ಮಕ್ಳು ಈ ಒಂದು ವೇದಿಕೆ ಮೇಲೆ ಬಂದರು. ಈಗ ಗಂಡು ಮಕ್ಕಳು ಬರ್ತಾ ಇದ್ದಾರೆ. ಆಬ್ವಿಯಸ್ಲಿ ಅವ್ರ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ ಚಪ್ಪಾಳೆ ಹೊಡೆದು ವೇದಿಕೆ ಮೇಲೆ ಕರ್ಸ್ಕೊಳ್ಳೋದಕ್ಕೋಸ್ಕರ. ಅಲ್ವಾ ಗಂಡು ಮಕ್ಕಳು ಅಪ್ಪ ಅಮ್ಮಂದ್ರೆ ಕಾಯ್ತಾ ಇದ್ದೀರಾ ತಾನೇ? ಯಾಕೆ ಇಷ್ಟಕ್ಕೊಂದು ಸೀರಿಯಸ್ಸಾಗಿ ಮಕ್ಕಳು ಹಿಡ್ಕೊಂಡಿದ್ದೀರ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನಗುಮುಖ ಇರಲಿ, ನಗಿಸ್ತಾ ಇರಿ. ಸೊ ಎಸ್, ಮುಂದಿನ ಒಂದು ರೌಂಡ್ ಬಾಯ್ಸ್ ರೌಂಡ್ ಆ್ಯಕ್ಚುಲ್ ಆಗಿ. ಸೊ ಅವ್ರನ್ನ ಈ ಒಂದು ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಸೊ ಗಂಡು ಮಕ್ಕಳು ಈ ಒಂದು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ನಿಮ್ಮ ಒಂದು ಚಪ್ಪಾಳೆಯೊಂದಿಗೆ ಒಂದು ವೇದಿಕೆ ಮೇಲೆ ಬರ್ಮಾಕೊಳ್ಳೋಣ ನಮ್ಮ ಟ್ರೆಡಿಷನಲ್ ಬಾಯ್ಸ್. Check. Contestant number 1. Contestant number 2. Contestant number 3.
Contestant number 4. I'm sorry, contestant number 5. Contestant number 6. Contestant number 7. Contestant number 8. Contestant number 9. Contestant number 10. Contestant number 11. Fabric of existence.
of war stood before the warrior, his presence commanding. With words like thunder, he unveiled the tapestry of destiny, where battles were threads weaving the fabric of existence. He ignited the warrior spirit, reminding him that in conflict lay the essence of heroism and salvation. The fabric of existence. ಥ್ಯಾಂಕ್ ಯು ಸೋ ಮಚ್. ಗಂಡು ಮಕ್ಕಳಿಗೆ ಕೂಡ ಚಪ್ಪಾಳೆ ಬಂದ್ಬಿಡ್ಲಿ ಪ್ಲೀಸ್. ನೀವು ಚಪ್ಪಾಳೆ ಹೊಡೆದಾಗೆಲ್ಲ ನನಗೆ ಅರ್ಥ ಆಗೋದೇನು ಅಂತಂದರೆ ನೀವು ನನ್ನ ಜೊತೆಗೆ ಇದ್ದೀರಾ ಅಂತ ಹೇಳ್ಬಿಟ್ಟು, ಇಲ್ಲ ಅಂತಂದರೆ ಬೇರೆ ಕಡೆ ಹೋಗ್ಬಿಟ್ಟಿರ್ತೀರಾ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲ ಗಂಡು ಮಕ್ಕಳಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಎಸ್, ಒಂದು ವಿಚಾರ ನನಗೆ ಬೇಜಾರಾಗಿದ್ದೇನು ಅಂತಂದರೆ ಗಂಡು ಮಕ್ಕಳ ಸಂಖ್ಯೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಹೆಣ್ಮಕ್ಳಿಗೆ ಅದು ಯಾವ ಲೆವೆಲಿಗೆ ಡಿಮ್ಯಾಂಡ್ ಆಗುತ್ತೋ ಗೊತ್ತಿಲ್ಲ. ಮುಂಚೆ ಎಲ್ಲ ವರದಕ್ಷಿಣೆ ಇತ್ತು, ಇನ್ಮೇಲೆ ವಧು ದಕ್ಷಿಣೆ ಸ್ಟಾರ್ಟ್ ಆದರೂ ಆಗ್ಬೋದು. ಕಾರಣ ಇಷ್ಟೇ, 25 ಜನ ಹೆಣ್ಮಕ್ಳು, ಗಂಡು ಮಕ್ಕಳು ಬರೀ 11 ಜನ. ಗಂಡು ಮಕ್ಳಿಗೆ ಇಂಟ್ರೆಸ್ಟ್ ಇಲ್ವೋ ಅಥವಾ ಅವ್ರು ಬರೋಕ್ಕೆ ರೆಡಿ ಇಲ್ವೋ ದೇವ್ರನ್ನೇ ಗೊತ್ತಿಲ್ಲ. ಬಟ್ ಎನಿವೇಸ್ 11 ಜನ ಬಂದರು. ಸೊ ಈ ಒಂದು ವೇದಿಕೆ ಮೇಲೆ ಒಳ್ಳೆ ರ್ಯಾಂಪ್ ವಾಕ್ನ ಮಾಡೋಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇಲ್ಲೊಬ್ಬರು ಲೇಡಿನ ಮಾತಾಡಿಸ್ಬೇಕು. ಆ್ಯಕ್ಚುಲಿ ಏನಕ್ಕೆ ಮಾತಾಡಿಸ್ಬೇಕು ಅಂತಂದರೆ, ಅವ್ರ ಮಗ ಬಂದು ಹೋಗೋ ತನಕ ವೀಡಿಯೋ ಹಿಂಗೆ ವಾಪಸ್ ಇಟ್ಕೊಂಡು ಹೋಗ್ತಾನೆ ಇದ್ರು. ಪಾಪ ಸಿಕ್ಕಾಪಡೆ ಕಷ್ಟಪಡ್ತಾಯಿದ್ರು. ಐ ಡೋಂಟ್ ನೋ ಎಷ್ಟು ಜನ ವೀಡಿಯೋ ಮಾಡ್ಕೊಂಡ್ರೋ ಏನೋ ಗೊತ್ತಿಲ್ಲ. ಬಟ್ ಎನಿವೇಸ್ ಸಖತ್ತಾಗಿರುತ್ತೆ ಅದೆಲ್ಲ ಸಿಚುವೇಶನ್ಸ್ಗಳನ್ನ ನಾವು ನೋಡೋದಕ್ಕೆ. ಆ್ಯಂಡ್ ಮೀನ್ ಟೈಮ್ ನಾವು ಕೂಡ ವೀಡಿಯೋ ಮಾಡ್ತಾ ಇದ್ದೀವಿ, ನಿಮಗೆ ಆ ವಿಡಿಯೋಗಳನ್ನ ತಲುಪಿಸ್ತೀವಿ ಅಂತ ಹೇಳ್ತಾ, ಮಗದೊಮ್ಮೆ ಈ ಒಂದು ನಮ್ಮ ಮೆಗಾ ಕ್ರಿಯೇಷನ್ಸ್ ಆ್ಯಂಡ್ ವಿ ಯೂನಿಯನ್ ಈವೆಂಟ್ ಮ್ಯಾನೇಜ್ಮೆಂಟ್ ವತಿಯಿಂದ ನಡೀತಿರ್ತಕ್ಕಂಥ ಈ ಒಂದು ಮೆಗಾ ಫ್ಯಾಷನ್ ಫೆಸ್ಟಾ ಮಿಸ್ಟರ್ ಆ್ಯಂಡ್ ಮಿಸ್ ದಾವಣಗೆರೆ ಜೂನಿಯರ್ ಈ ಒಂದು 2024 ಸೀಸನ್ 2ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಎಸ್, ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಆಬ್ವಿಯಸ್ಲಿ ಇಷ್ಟೊಂದು ರ್ಯಾಂಪ್ ವಾಕ್ ನೋಡಿದ್ದೀರಾ. ಸೊ ಈಗ ಸದ್ಯಕ್ಕೆ ನಿಮ್ಮನ್ನ ರಂಜಿಸೋದಕ್ಕೆ ವಿ ಯೂನಿಯನ್ ಟೀಮ್ ಈ ಒಂದು ವೇದಿಕೆ ಮೇಲೆ ಬರ್ತಾ ಇದೆ. ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಈ ಒಂದು ವೇದಿಕೆ ಮೇಲೆ ತರ್ತಾ ಇದ್ದೀನಿ. ಸೊ ಅವ್ರನ್ನ ಈ ಒಂದು ವೇದಿಕೆ ಮೇಲೆ ವೆಲ್ಕಮ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಮತ್ತೆ ನಾನು ಚಪ್ಪಾಳೆ ಹೊಡ್ರಿ ಅಂತ ಕೇಳಲ್ಲ. ಸೊ ದಯವಿಟ್ಟು ಈ ಒಂದು ನಿಮ್ಮ ಒಂದು ಚಪ್ಪಾಳೆಯೊಂದಿಗೆ ಒಂದು ವೇದಿಕೆ ಮೇಲೆ ಬೋರ್ಡ್ ಮಾಡ್ಕೊಂಡು ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ಟೀಮ್ ವಿ ಯೂನಿಯನ್ ಈವೆಂಟ್ ಮ್ಯಾನೇಜ್ಮೆಂಟ್. ಆ ಎಲ್ಲ ಡ್ಯಾನ್ಸರ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಬಿಸಿರಿನ ಆಲೂಗಡ್ಡೆನ ಗೋಡೆ ಹಲ್ಲಿನ ಯಾವಾನಿಗೆ ಗೊತ್ತು ಏನು ಮಾಡೋದು. ಒಂಟಿ ಹೂವೊಂದು ರೋಡಲ್ಲಿ ಸಿಕ್ತು ಏನು ಹೇಳೋದು ಇಂಥ ಟೈಮಲ್ಲಿ. ಯಾವನಿಗೆ ಗೊತ್ತು ಎದೆಯೊಂದ ಖಾಲಿ ಡಬ್ಬಕ್ಕೆ ಒಂದು ಸಣ್ಣ ಕಲ್ಲು ಬಿದ್ದಂಗಾಯ್ತು. ಡಬ್ಬ ಯಾತಕ್ಕೆ ಸೌಂಡು ಮಾಡುತ್ತೋ ಯಾವನಿಗೆ ಗೊತ್ತು. ಇವಳು ಸಿಗ್ತಾಳ
ಕೈ ಕೊಡತಾಳ ಯಾವನಿಗೆ ಗೊತ್ತು ಯಾವನಿಗೆ ಗೊತ್ತು ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲ್ ಆಗೋಯ್ತು ರಾತ್ರಿ ಹೊತ್ತು ಲೇಟ್ ಆಗೋಯ್ತು ಬೀದಿ ದೀಪ ಆಫ್ ಆಗೋಯ್ತು ಮಾರಮ್ಮಂಗೂ ಬೋರ್ ಆಗೋಯ್ತು ನೋಡುವರ್ಗೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಲು ಹುಟ್ಟಿಗೊಂದು ರೀಸನ್ ಇಲ್ಲ ಇರೋದಿಕ್ಕೂ ಸೀಸನ್ ಇಲ್ಲ ಹೆಸರು ಗಿಸ್ರಲ್ಲಿ ಏನೈತ್ರಪ್ಪ ಹಂಗೆ ಸ್ವಲ್ಪ ಗುಬ್ಬೇಕಪ್ಪ ಜಾಕಿ 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 ರಾಮ ಚಟ್ನಿ ಕೊಡಗು ಜಾಕಿ 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 ಬೈಟು ಟೀ ಕೊಡ್ರಪ್ಪ ಥ್ಯಾಂಕ್ ಯು ಸೋ ಮಚ್ ವಿ ಯೂನಿಯನ್ ಗ್ರೂಪ್ನವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನೊಂದು ನಮ್ಮ ಚಪ್ಪಾಳೆ ಬಂದ್ಬಿಡ್ಲಿ ಪ್ಲೀಸ್ ಕಮ್ ಆನ್ ಸೂಪರ್ ನೀವೆಲ್ಲ ನನ್ನ ಜೊತೆಲೇ ಇದ್ದೀರಾ ಖುಷಿ ಆಗ್ತಾ ಇದೆ ಸೊ ಎಸ್ ನಮ್ಮ ಪುನೀತ್ ರಾಜ್ಕುಮಾರ್ ಒಂದು ಚಪ್ಪಾಳೆ ಬಂದ್ಬಿಡ್ಲಿ ಕಮ್ ಆನ್ ಡ್ಯಾನ್ಸು ಅಂತಂದರೆ ಕರ್ನಾಟಕ ಅಂತಂದರೆ ನಮ್ಮ ಪುನೀತ್ ರಾಜ್ಕುಮಾರು ಪವರು ಆ್ಯಕ್ಚುಲ್ ಆಗಿ ಸೊ ಅವ್ರಂದ್ರೆ ಏನೋ ಒಂಥರ ಖುಷಿ ನಮಗೆ ಅವರ ಒಂದು ಸಾಂಗ್ಸ್ಗೆ ಬರ್ತಿರ್ತಕ್ಕಂಥ ಕಂಪ್ಲೀಟಾಗಿ ಬಂದಿದ್ದು ಅವ್ರ ಒಂದು ಸಾಂಗಿಗೆ ಬಂದಂಥ ಡ್ಯಾನ್ಸ್ ಇದು ಆ್ಯಕ್ಚುಲ್ ಆಗಿ ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ವಿ ಯೂನಿಯನ್ ಗ್ರೂಪ್ ಅಂತ ಹೇಳ್ತಾ ಎಸ್ ಮತ್ತೊಮ್ಮೆ ಈಗ ನಮ್ಮ ಸ್ಪಾನ್ಸರ್ಸ್ಗಳಿಗೆ ಮತ್ತು ನಮ್ಮ ಜೊತೆಗೆ ನಮ್ಮ ಚೀಫ್ ಗೆಸ್ಟ್ ಬಂದಿರತಕ್ಕಂಥ ಅತಿಥಿಗಳಿಗೆ ಒಂದು ಸಣ್ಣ ಒಂದು ಕಿರುಕಾಣಿಕೆಯನ್ನು ಒಂದು ವೇದಿಕೆ ಮೇಲೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಎ ನಾಗರಾಜ್ರವರು ಎಲ್ಲಿದ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ನಮ್ಮ ಎ ನಾಗರಾಜ್ರವರು ನಮ್ಮ ಕಾರ್ಪೊರೇಟರ್ ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡೋದಕ್ಕೆ ನಮ್ಮ ಸಚಿನ್ ಹಾಗೂ ನಮ್ಮ ವಿ ಯೂನಿಯನ್ ಓನರ್ ಆಗಿರ್ತಕ್ಕಂಥ ವಿವೇಕ್ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿರತಕ್ಕಂಥ ನಮ್ಮ ಎ ನಾಗರಾಜ್ ಅವರು ಒಂದು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಚಪ್ಪಾಳೆ ಬಂದ್ಬಿಡ್ಲಿ ಪ್ಲೀಸ್ ಕಮ್ ಆನ್ ಚಪ್ಪಾಳೆ ದಯವಿಟ್ಟು ಚಪ್ಪಾಳೆ ಬಂದ್ಬಿಡ್ಲಿ
ಈ ಒಂದು ಕಿರುಕಾಣಿಕೆಯನ್ನು ಕೊಡೋದಕ್ಕೆ ನಮ್ಮ ಮೆಗಾ ಕ್ರಿಯೇಷನ್ಸ್ನ ಮಾಲೀಕರು ಆಗಿರ್ತಕ್ಕಂಥ ಸಚಿನ್ ರವರು, ಜೊತೆಗೆ ನಮ್ಮ ವಿ ಯೂನಿಯನ್ ಈವೆಂಟ್ ಮ್ಯಾನೇಜ್ಮೆಂಟ್ನ ಮಾಲೀಕರು ಆಗಿರ್ತಕ್ಕಂಥ ವಿವೇಕ್ ರವರು ದಯಮಾಡಿ ಒಂದು ಕಿರುಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮುಂದಿನ ಆಹ್ವಾನಿತರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ರಘುವೀರ್ ಅವರು ದಯವಿಟ್ಟು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ರಘುವೀರ್, ನಮ್ಮ ಸ್ಪಾನ್ಸರ್ ಆಗಿರ್ತಕ್ಕಂಥ ರಘುವೀರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದುಬಿಟ್ಟು ತಮ್ಮ ಒಂದು ಸಣ್ಣ ಕಿರುಕಾಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇವರು ಆ್ಯಕ್ಚುಲಾಗಿ ನಮ್ಮ ಆಡಿಷನ್ ಜಡ್ಜಸ್ ಆಗಿ ನಮ್ಮ ಜೊತೆ ಕಾರ್ಯನಿರ್ವಹಿಸಿದ್ರು ಲಾಸ್ಟ್ 1 ಮಂತಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ರಘುವೀರ್. ಮುಂದಿನ ಆಹ್ವಾನಿತರು ಪ್ರವೀಣ್ ಅವರು ದಯವಿಟ್ಟು ಏನಾದರೂ ವೇದಿಕೆ ಮೇಲೆ ಬಂದ್ಬಿಟ್ಟು ನಮ್ಮ ಒಂದು ಸಣ್ಣ ಕಿರುಕಾಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಪ್ರವೀಣ್ ಇವರು ಕೂಡ ನಮ್ಮ ಜೊತೆ ಜಡ್ಜಸ್ ಆಗಿ ಲಾಸ್ಟ್ 1 ಮಂತ್ ನಮ್ಮ ಜೊತೆ ಕಾರ್ಯನಿರ್ವಹಿಸಿದರು. ಸೊ ಅವರಿಗೂ ಕೂಡ ನಮ್ಮ ಒಂದು ಮೆಗಾ ಕ್ರಿಯೇಷನ್ಸ್ ಹಾಗೂ ವಿ ಯೂನಿಯನ್ ಈವೆಂಟ್ ಮ್ಯಾನೇಜ್ಮೆಂಟ್ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಮುಂದಿನ ಆಹ್ವಾನಿತರು ನರ್ಮದಾ ವಸಂತ್ ರವರು ಎಲ್ಲಿದ್ರು ವೇದಿಕೆ ಮೇಲೆ ಬಂದುಬಿಟ್ಟು ನಮ್ಮ ಒಂದು ಸಣ್ಣ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ನರ್ಮದಾ ವಸಂತ್ ರವರು. Thank you so much, Sachin and Vivek, thank you so much. So yes, most probably ನಮ್ಮ ಇನ್ನೊಂದು ಟ್ಯಾಲೆಂಟ್ನ ನೀವು ನೋಡಿರ್ತೀರ, ನಮ್ಮ ದಾವಣಗೆರೆ ಟ್ಯಾಲೆಂಟು. ಸೊ ಒಂದು ಡಿ ಅಂತಕ್ಕಂಥ ಒಂದು ಡ್ಯಾನ್ಸ್ ಏನು ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು, ಸ್ಟಾರ್ ಸುವರ್ಣ ಅಂದ್ಕೊಳ್ತೀನಿ. ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಮಿಂಚಿ ನಮ್ಮ ಒಂದು ದಾವಣಗೆರೆನ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋದಂಥ ಒಬ್ಬ ಕಲಾವಿದ ನಮ್ಮ ಮಧ್ಯೆ ಇದ್ದಾರೆ. ಸೊ ಅವರ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ನಿಮಗೋಸ್ಕರ ಈ ಒಂದು ವೇದಿಕೆ ಮೇಲೆ ತರ್ತಾ ಇದ್ದೀನಿ. ಎನಿ ಗೆಸ್ಸಸ್? ಆಗಲೇ ಏನೋ ದೇವಸೇನೆ ಅಂತ ಹೇಳಿದ್ರು. ಏನೇ ಹೇಳಿ ಹೆಣ್ಮಕ್ಳಿಗೆ ಇರೋ ಮರಿ ಅದಕ್ಕೆ ಗಂಡು ಮಕ್ಳಿಗೆ ಇಲ್ಲ ಕಣ್ರಿ ಅಲ್ವಾ? ಏನಂತೀರಾ ದೇವಸೇನೆ ಅಲ್ವಾ? ಎನಿವೇಸ್ ಅವ್ರನ್ನ ಈ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಒಂದು ಕೂಗು ಚಪ್ಪಾಳೆಯೊಂದಿಗೆ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ಶಿವಮಣಿ ಆನ್ ಸ್ಟೇಜ್ ಪ್ಲೀಸ್. వరకు చూడలేదే ఇంత సరుకు 2002 వరకు చూడలేదే ఇంత సరుకు సోకులతో వచ్చేసింది సూదులతో గుచ్చేసింది చినుకులతో చిందేసింది జివ్వంటూ లాగేసింది పోక పోక తోటకెళితే వేటగాడు వెంట పడితే పోక పోక తోటకెళితే వేటగాడు వెంట పడితే పానంతో పువ్వొచ్చింది ప్రాణంతో గొడవచ్చింది రవ్వంతో నుప్పేసింది మువ్వంతో ముద్దేసింది ఊరించి ఓ మెరుపు రాగాలు తీస్తుంటే ఉడికించి ఓ చినుకు గారాలు పోతుంటే ఊరించి ఉడికించి ఒడిలోకి రానంటే ఊరించి ఉడికించి ఒడిలోకి రానంటే ఊగిందే నీ నడుము తడియారిపోతుంటే ఆకు
ఆహా 2002 వరకు చూడలేదే ఇంత సరుకు 2002 వరకు చూడలేదే ఇంత సరుకు సోకులతో వచ్చేసింది సూదులతో గుచ్చేసింది చినుకులతో చిందేసింది జివ్వంటూ లాగే ಥ್ಯಾಂಕ್ ಯು ಸೋ ಮಚ್. ಶಿವಮಣಿ ಸ್ವಲ್ಪ ಸ್ಟೇಜ್ ಮೇಲೆ ಬರ್ತೀರಾ ದಯವಿಟ್ಟು? ಒಂದು ಮೈಕ್ ಬಂದ್ಬಿಡಿ ಪ್ಲೀಸ್. ಮೈಕ್ ಕೂಡ ಬಂದ್ಬಿಡಿ ಪ್ಲೀಸ್. ಶಿವಮಣಿ ನಾನು ಆ್ಯಕ್ಚುಲಿ ಜೂನಿಯರ್ ಅಂದ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಉದ್ದ ಬೆಳೆದ್ಬಿಟ್ಟಿದೆ ಆ್ಯಕ್ಚುಲಿ. ಸೊ ಎಸ್ ಸೊ ನೀವು ಕಿಕ್ ಮತ್ತು ಆಮೇಲೆ ಪಂಟ್ರು ಶೋಲೆಲ್ಲ ಬಂದಿದ್ದೀರಾ. ಸೊ ಓಕೆ, ಆ ಟೈಮಲ್ಲಿ ನಿಮ್ಮ ಏಜ್ ಏನಿತ್ತು? ಆವಾಗ 12. ಈಗ 18. ದೊಡ್ಡನಾಗ್ಬಿಟ್ಟಿದ್ದಾನೆ ಗುರು ಇವರು. ಸೊ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಶಿವಮಣಿ, ಈ ಒಂದು ಕಾರ್ಯಕ್ರಮಕ್ಕೆ ಬಂದದಕ್ಕೆ, ನಮ್ಮ ಜೊತೆ ನಮಗೋಸ್ಕರ ಈ ಒಂದು ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಕ್ವಶನ್ ನಿಮಗೆ. ಸೊ ಇಲ್ಲಿ ನೀವು ಆ್ಯಕ್ಚುಲಿ ದಾವಣಗೆರೆಯಿಂದ ನೀವು ಆ ಲೆವೆಲಿಗೆ ಹೋಗಿದ್ದು, ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಎಕ್ಸ್ಪೀರಿಯನ್ಸ್ ಅಂದರೆ ಫುಲ್ಲ ಟಫ್ ಆಗಿತ್ತು. ಸಪೋರ್ಟ್ ಮಾಡಿದ್ದು ನಮ್ಮ ತಂದೆಯವರು. ಸೂಪರ್. ಅವರಿಂದನೇ ಇಲ್ಲಿಯವರು ಬೆಳಗ್ಗೆ ಆಗಿತ್ತು. ಓಕೆ. ಸೊ ನಿಮ್ಮ ಮಾಸ್ಟರ್ ಹೆಸರು ಹೇಳಕ್ಕೆ ಇಷ್ಟಪಡ್ತೀರಾ? ಮಾಸ್ಟರ್ ಒಬ್ಬರಲ್ಲಿ ಇಬ್ಬರಲ್ಲಿ ಭಾಳ ಮಂದಿ ಇದ್ದಾರೆ. ಯಾವ ಊರು ನಿಮ್ದು? ದಾವಣಗೆರೆನೇ? ಹೌದೇನು? ಭಾರಿ ಚಂದ ಮಾತಾಡ್ತೀರಿಪ್ಪ. ಇಂಥ ಭಾಷೆ ಕೇಳಿ ಭಾರಿ ಕಷ್ಟ, ಭಾರಿ ದಿವಸ ಆಗಿತ್ತು. ನಾವು ಬೆಂಗಳೂರಿನಾಗೆ ಭಾರಿ ಬೇರೆ ಥರನೇ ಮಾತಾಡ್ತೀವಿ. ಸೊ ಅದಕ್ಕೋಸ್ಕರ ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ತಂದೆ ಕೂಡ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಮಾಸ್ಟರ್ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ನಿಮಗೋಸ್ಕರ ನಮ್ಮ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಜೊತೆಗೆ ನಮ್ಮ ಮೆಗಾ ಕ್ರಿಯೇಷನ್ಸ್ ನಿಮ್ಮ ಒಂದು ಸಣ್ಣ ಒಂದು ಕಿರುಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ವಿವೇಕ್ ಮತ್ತು ಸಚಿನ್ ಅವರು ಎಲ್ಲಿದ್ರು ವೇದಿಕೆ ಮೇಲೆ ಬಂದುಬಿಟ್ಟು ನಮ್ಮ ಶಿವಮಣಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ವಿವೇಕ್ ಆ್ಯಂಡ್ ಸಚಿನ್. ನೋಡಿ, ತಂದೆ ಕರೀತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶಿವಮಣಿಯವರ ತಂದೆಯವರು. ಇದು ಆ್ಯಕ್ಚುಲಿ ಅಚೀವ್ಮೆಂಟ್ ಅಂತಂದರೆ, ನಾನು ಇಸ್ಕೊಳ್ಳೋದಕ್ಕೆ ನಮ್ಮ ತಂದೆ ಇಸ್ಕೊಂಡ್ರೆ ಖುಷಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಇದು ಒಂದು ಅಚೀವ್ಮೆಂಟ್ ಆ್ಯಕ್ಚುಲಾಗಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೋಸ್ಕರ ಒಂದು ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಶಿವಮಣಿ ಅಂತ ಹೇಳ್ತಾ, ಎಸ್ ಮುಂದಿನ ಒಂದು ಪರ್ಫಾರ್ಮೆನ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಎಸ್, ಇನ್ನೊಂದು ಪರ್ಫಾರ್ಮೆನ್ಸ್ ಒಂದು ವೇದಿಕೆ ಮೇಲೆ ತರ್ತಾ ಇದ್ದೀನಿ. ಆಬ್ವಿಯಸ್ಲಿ ಎಲ್ಲರೂ ಮನಸ್ಸಲ್ಲಿ ಮತ್ತು ತಲೆಯಲ್ಲಿ ಓಡ್ತಾ ಇರುತ್ತೆ, ಗುರು ರ್ಯಾಂಪ್ ಶೋ ಮಾಡಿಸು ಬೇಗ ಅಂತ ಹೇಳ್ಬಿಟ್ಟು. ಬಟ್ ಎಸ್, ಅವರಿಗೆ ಟೈಮ್ ಬೇಕು. ಸೆಕೆಂಡ್ ರೌಂಡಿಗೆ ಹೋಗಿದ್ದಾರೆ. ಸೊ ಸೆಕೆಂಡ್ ರೌಂಡಿಗೆ ಹೋದಾಗ ಅವರಿಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಮತ್ತು ಮೇಕಪ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಆ ಮೀನ್ ಟೈಮ್ ನಿಮ್ಮನ್ನು ಬೇಜಾರು ಮಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ನ ಒಂದು ವೇದಿಕೆ ಮೇಲೆ ತರ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ಮುಂದಿನ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಮಾಡೋದಕ್ಕೆ ಬರ್ತಾ ಇರೋದು ಕಲಾಕಲ್ಪ ಅಕಾಡೆಮಿಯವರು. ಸೊ ಈ ಒಂದು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಈ ಒಂದು ಡ್ಯಾನ್ಸ್ನ ಹೇಳ್ಕೊಟ್ಟರು ಆಬ್ವಿಯಸ್ಲಿ ನಮ್ಮ ವಿವೇಕರವರು. ಸೊ ಅವ್ರನ್ನ ಈ ಒಂದು ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ಕಲಾಕಲ್ಪ ಡ್ಯಾನ್ಸ್ ಅಕಾಡೆಮಿ ಆನ್ ಸ್ಟೇಜ್ ಪ್ಲೀಸ್. ವಯಸ್ಸು ತೆರಳಿ ತೀರಾ ಉಲಕ್ಕ ಪಲಕ್ಕ ದುಡುಕು ಪನೇದ ಚೈರ ಮನೋಹರಿ తేనెలోన నాని ఉన్న ద్రాక్ష పళ్ళ గుత్తిలా మాటలన్నీ మత్తుకున్నవే ఇంతలేసి కళ్ళు ఉన్న ఇంతులంత చేరి వెంట పడితే వింతకున్నదే ఒళ్ళంత తుళ్ళింత ఈ వింత కవ్వింత లేలా బాలా ఇరుక్కుపో హత్తుకొని వీరా వీరా కొరుక్కుపో నీ తనివి తీరా తీరా సూసేకి అగ్గిరవ్వ మాదిరే ఉంటాడే నా సావే
ಅಚ್ಚಚ್ಚೋ ಅಚ್ಚಚ್ಚೋ ಸಿಕ್ಕಿಚ್ಚೋ కోకా కొడితే కొరమంటూ చూస్తారు, పొట్టి పొట్టి కౌని వేస్తే పట్టి పట్టి చూస్తారు. కోకా కాదు కౌను కాదు కట్టులోన ఏముంది, మీ కళ్ళల్లోనే అంతా ఉంది. మీ మగ బుద్ధి వంకర బుద్ధి. ఊ అంటవా అమ్మవా, ఊ అంటవా అమ్మవా, ఊ అంటవా అమ్మవా, ఊ అంటవా అమ్మవా. తెల్లగుంటే ఒకడు తల్ల కిందులవుతాడు, నల్లగుంటే ఒకడు అల్లారల్లరి చేస్తాడు. తెలుపు నలుపు కాదు మీకు రంగుతో పని ఏముంది, సందు దొరికిందంటే చాలు మీ మగ బుద్ధే వంకర బుద్ధి. ఊ అంటవా అమ్మవా, ఊ అంటవా అమ్మవా, హాయ్ ఊ అంటవా అమ్మవా, ఊ అంటవా అమ్మవా, అంటవా అమ్మవా, ఊ అంటవా అమ్మవా. ಐ ವಾಂಟ್ ಟು ಟಾಕ್ ಟು ಯು ಪೀಪಲ್. ಸೊ ಕೆಲವರು ನಾನು ಮಾತಾಡ್ಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಯಾರಾದರೂ ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ, ಆಬ್ವಿಯಸ್ಲಿ ನಮ್ಮ ಪ್ರಸನ್ನ ಮೇಡಮ್ ನನ್ನ ಜೊತೆ ಮಾತಾಡ್ತಾರೆ. ಸೊ ಎಸ್, ಪ್ರಸನ್ನ ಮೇಡಮ್ ಹತ್ರ ಮೈಕ್ ಹೋಗ್ಬಿಡಿ ಪ್ಲೀಸ್. ಹಲೋ ಮೇಡಮ್, ಹೇಗಿದ್ದೀರಾ? ಸೂಪರ್ ಸರ್, ಸಗದಾ? ಸೊ ಸಗದ್. ನಿಮ್ಮ ಒಂದು ಸಪೋರ್ಟ್ ಕೂಡ ಸಿಕ್ಕಾಪಟ್ಟೆ ಇತ್ತು. ಆ್ಯಕ್ಚುಲಿ ನಿಮ್ಮೊಂದು ವಿಟಿ ಕೂಡ ನಾನು ನೋಡಿದೆ ಸ್ಟಾರ್ಟಿಂಗಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ ಜೊತೆ ಯಾವಾಗಲೂ ಇರೋದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ. ಹೇಗೆ ಅನ್ನಿಸ್ತಾ ಇದೆ ಮೇಡಮ್ ಪ್ರೋಗ್ರಾಮ್? ಸರ್ ನಿಜ ತುಂಬ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಮೊದಲನೇದಾಗಿ ತುಂಬ ಜಂಜಾಟದಿಂದ ಬಂದುಬಿಟ್ಟು ಇಲ್ಲಿ ಕುತ್ಕೊಂಡು ಈ ಮಕ್ಕಳನ್ನ ನೋಡ್ತಾ ಇರೋದು, ಈ ಕಾರ್ಯಕ್ರಮ ನೋಡ್ತಾ ಇರೋದು ತುಂಬ ಖುಷಿ ಆಗ್ತದೆ. ಮೊದಲನೇದಾಗಿ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಇದ್ದೀರಾ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಕಳೆ. ನಿಮ್ಮ ಆ್ಯಂಕರಿಂಗ್ ಇವ್ರಿಗೆ ಜೋರ ಚಪ್ಪಾಳೆ ಬರಲಿ ಅಂತ ಹೇಳ್ತೀನಿ ಫಸ್ಟ್ ವಿಜಯ್ ಸರ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಇರೋದಕ್ಕೆ, ನಮಗೆ ಸಪೋರ್ಟ್ ಮಾಡಾಗಿ, ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಯಾರಾದರೂ ಮಾತಾಡಲಿಕ್ಕೆ ಇಷ್ಟಪಡ್ತೀರಾ? ಆಬ್ವಿಯಸ್ಲಿ ನಾನು ರೇಖಾ ನಾಗರಾಜ್ ಅವ್ರ ಹತ್ರ ಹೋಗ್ತೀನಿ. ಯಾಕೆಂತ ಅವರು ಕೂಡ ನಮ್ಮ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಅಂತ ಬಂದಾಗ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ಸೊ ದಯವಿಟ್ಟು ಬೈಕ್ ಕೂಡ ರೇಖಾ ನಾಗರಾಜ್ ಅವ್ರ ಹತ್ರ ಹೋಗ್ಬಿಡಿ ಪ್ಲೀಸ್. ಎಸ್ ಮೇಡಮ್, ಈ ಒಂದು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಇಷ್ಟೊಂದಂಗೆ ಇದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ ಕಾರ್ಯಕ್ರಮ? ಸೂಪರಾಗಿ ನಡೀತಾ ಇದೆ. ಲಾಸ್ಟ್ ಇಯರು ತುಂಬ ಚೆನ್ನಾಗಿತ್ತು, ಈ ಸಲನೂ ತುಂಬ ಚೆನ್ನಾಗಿದೆ. ಮಕ್ಕಳು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಭಾಳ ಸಣ್ಣ ಮಕ್ಕಳು ನೋಡಿ ತುಂಬ ಖುಷಿ ಆಯಿತು. ಈಗ ನೆಕ್ಸ್ಟ್ ರೌಂಡಿಗೆ ನಾವು ಕಾಯ್ತಾ ಇದ್ದೀವಿ. ಹಾಗೆ ನಿಮ್ಮ ಆ್ಯಂಕರಿಂಗಿಗೆ ನೋಡೋಕ್ಕೆ ನಾವು ಬಂದಿರೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಆಬ್ವಿಯಸ್ಲಿ ನಿಮ್ಗೊಂದು ಸಣ್ಣ ಕ್ವಶನು, ನಿಮ್ಮ ಅಕ್ಕಪಕ್ಕ ನಿಮ್ಮ ಮಕ್ಕಳಿದ್ದಾರೆ. ಸೊ ಅವರಿಗೆ ಇಂಥ ವೇದಿಕೆಗಳು ಸಿಕ್ಕಿದ್ವಾ ಮುಂಚೆ? ಸಿಕ್ಕಿದ್ವಾ? ಸೊ ಸೂಪರ್. ಸೊ ಅದಕ್ಕೆ ಮೋಸ್ಟ್ಲಿ ಅವರು ಆ ಲೆವೆಲಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ತೀನಲ್ವಾ. ಸೊ ಇಂಥ ವೇದಿಕೆಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ ಮಕ್ಕಳನ್ನ ಯಾರೆಲ್ಲ ಕರ್ಕೊಂಬಂದ್ರು ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಾದರೂ ನೆನಪಿರಲಿ, ಒಂದು ಕಾರ್ಯಕ್ರಮ ನಡೀತಾ ಇರೋದು ಮೆಗಾ ಕ್ರಿಯೇಷನ್ಸ್ ಹಾಗೂ ವಿ ಯೂನಿಯನ್ ಈವೆಂಟ್ ಮ್ಯಾನೇಜ್ಮೆಂಟ್ ವತಿಯಿಂದ. ಜೊತೆಗೆ ಸ್ಪಾನ್ಸರ್ಸ್ಗಳು ಕೂಡ ನಮ್ಮ ಜೊತೆಗಿದ್ರು. ಸೊ ಆ ಒಂದು ಉದ್ದೇಶದಿಂದ, ಜೊತೆಗೆ ಆ ಒಂದು ಸಪೋರ್ಟಿಂದ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ. ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ. ಎಸ್ ಮೇಡಮ್, ನಿಮ್ಮ ಹೆಸರು? Myself, Aliza Sangam, standing in 10th standard. I am very interested and very excited to see this program of Mega Fashion Creation. I am so excited with your anchoring, sir. Very thankful and very excitement and very joyful to your anchoring. Thank you. Very nice. How old are you? I am 15 years old, sir. Okay. Why don't you participate at this event? I will try my level best to participate in next level, sir. Is it? Sure. So you participated in this event last year, this year? Yes, sir. Is it? So but you have not come to this grand finale? Yes, sir. Okay, no problem. Anyways, all the very best for the future, okay? But still you have chance. So even in the next year also you can participate. And this is still season 2. We have n number of seasons, okay? So all the very best, okay? Yes, Thank sir, you. Thank you so much. Anybody wants to talk? Sir, ಮಾತಾಡಿ ಸರ್ ನೀವು. ಹೋಗುರು ನನ್ನ ಮಗ ಕರ್ಕೊಂಬಂದಿರೋದು. ಇನ್ನೊಂದು ಹೇಳಬೇಕು, ಲಾಸ್ಟ್ ಇಯರಲ್ಲಿ ಒಬ್ಬ ಸಣ್ಣ ಹುಡುಗ ಇದ್ದ, ಸಿಕ್ಕಾಪಟ್ಟೆ ಜುಟ್ಟು ಬಿಟ್ಕೊಂಡು. ಅವ್ರ ಪೇರೆಂಟ್ಸ್ ಎಲ್ಲಿದ್ದಾರೆ? ಯಾರಿದ್ದಾರೆ? ಜುಟ್ಟು ಬಿಟ್ಕೊಂಡು ಬಂದಿದ್ದಾನೆ. ಅವ್ರ ಫಾತಿಯಾ ಸಮಥಿಂಗ್. ಓಕೆ, ಸೊ ಎಸ್, ಫತೆ. ಓಕೆ, ಸೊ ಅವ್ರ ಪೇರೆಂಟ್ಸ್ ಯಾರಾದರೂ ಇದ್ದಾರಾ? ದಯವಿಟ್ಟು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಇಷ್ಟೇ ಇದ್ದಾನೆ ಗುರು, ನನಗಿನ ಜಾಸ್ತಿ ಕೂದಲು ಬಿಟ್ಕೊಂಡಿದ್ದಾನೆ. ಏನು ಆ್ಯಟಿಟ್ಯೂಡ್ ಗುರು ಒಂದು. ಅಪ್ಪ, ಏನು ಮನೇಲಿ ಏನು ತಿನ್ನಕ್ಕೆ ಏನು ಕೊಡ್ತೀರಾ ಅವನಿಗೆ? ಹಲೋ ಸರ್. ಸರ್ ನಮಸ್ಕಾರ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ವಿ ಆರ್ ದ ರಿಲೇಟಿವ್ಸ್ ಆಫ್ ಫತೆ.
I am the uncle of Fateh. Okay. So we all have come to see his program. Okay. And we are very happy to see that program is well organized. Okay. And everything is smoothly going on. And children have really dressed up very nicely. And Yes, sir. a lot of talent is visible. Okay. So how old he is? He is 6 years old now. 6 years old. ಹ್ಯಾಂಡ್ಸ್ ಆಫ್ ಸರ್ ಅವ್ನಿಗೆ ಅವ್ನು ಬರ್ತಿದ್ದಂಕಲ್ಲಿ ಜನ ನೀವು ಬೇಡ ಅಂದ್ರು ಅವರೇ ಚಪ್ಪಾಳೆ ಹೊಡಿತಾ ಇದ್ರು ಅಷ್ಟು ಚೆನ್ನಾಗಿ ಅವ್ನು ಆಕ್ಚುಲಿ ರ್ಯಾಂಪ್ ವಾಕ್ ಮಾಡ್ಕೊಂಡ್ಬಂದ. Grandfather and grandmother had come today. Even they have come to see his program. ವೆರಿ ನೈಸ್, ಆಲ್ ದ ವೆರಿ ಬೆಸ್ಟ್ ಅವನಿಗೆ ಆ್ಯಕ್ಚುಲ್ ಆಗಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಆ್ಯಕ್ಚುಲಿ ಲಾಸ್ಟ್ ಇಯರ್ ಕೂಡ ಅವನ್ನ ನೋಡಿದ್ದೆ ಆ್ಯಂಡ್ ಈ ಇಯರ್ ಕೂಡ ನೋಡ್ತಾ ಇದ್ದೀನಿ. ಸೊ ನೋಡೋಣ ಅವನಿಗೆ ಏನು ಆಗ್ತಾನೆ ಅಂತ ಗೊತ್ತಿಲ್ಲ ನಮಗೆ, ಬಟ್ ಸ್ಟಿಲ್ ಇಟ್ ವಾಸ್ ನೈಸ್, ವೆರಿ ನೈಸ್ ಆ್ಯಕ್ಚುಲ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಮತ್ತೆ ಯಾರಾದರೂ ಯಾಕೋ ಕೆಟ್ಟನಾಗ ಏನು ರ್ಯಾಂಕಿಂಗ್ ಮಾಡ್ತಾ ಇದ್ದೀನಿ ಏನೋ, ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಆಗ್ತಾ. ಥ್ಯಾಂಕ್ ಯು. ಮತ್ತೆ ಯಾರಾದರೂ ಮಾತಾಡಲಿಕ್ಕೆ ಇಷ್ಟಪಡ್ತೀರಾ? ಎನಿಬಡಿ ವಾಂಟ್ಸ್ ಟು ಟಾಕ್? ಎನಿಬಡಿ ವಾಂಟ್ಸ್ ಟು ಟೆಲ್ ಅಬೌಟ್ ದಿಸ್ ಈವೆಂಟ್? ಅನಿಸಿಕೆಗಳು. ಹರಿಹರದಿಂದ ಯಾರೋ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ. ಹರಿಹರದವ್ರು ಯಾರಾದರೂ ಇದ್ದೀರಾ ಇಲ್ಲಿ? ಹರಿಹರದಿಂದ ನೀವಾ? ಮಾತಾಡಿ ಸರ್, ಬನ್ನಿ ಸರ್ ಮಾತಾಡಿಸಿ. ಕೊಡೋ ಮೈ ಕೊಡೋ ಅವರಿಗೆ. ಸೂಪರ್ ಸರ್. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಅಜೀಮ್. ಅಜೀಮ್. ಸೊ ಏನು ಹರಿಹರದಿಂದ ಬಂದಿದ್ದೀರಾ? ಹೌದು ಸರ್. ಸೂಪರ್. ಸೊ ಹೇಗೆ ಅನಿಸ್ತಾ ಇದೆ ಕಾರ್ಯಕ್ರಮ? ಸೂಪರ್ ಸರ್, ಸೂಪರ್. ಚೆನ್ನಾಗಿದೆ. ನೀವು ಆಂಕರಿಂಗ್ ಮಾಡ್ತಿದ್ದೀರಲ್ಲ, ಎಲ್ಲರೂ ಎಂಕರೇಜ್ ಮಾಡಿ ನೀವೆಲ್ಲ ಸುಸ್ತಾಗ್ತೀರೋ ಅನಿಸ್ತಾ ಇದೆ ನನಗೆ. ಥ್ಯಾಂಕ್ ಯು ಸರ್. ಸಚಿನಣ್ಣ ಪೇಮೆಂಟ್ ಸ್ವಲ್ಪ ಜಾಸ್ತಿ ಮಾಡೋ. ಸಚಿನಣ್ಣ ಪೇಮೆಂಟ್ ಸ್ವಲ್ಪ ಜಾಸ್ತಿ ಮಾಡೋ. ಅವ್ರು ಕಿವಿನೇ ಕೇಳಲ್ಲ ಇಂಥ ಟೈಮಲ್ಲಿ. ಎಲ್ಲರೂ ಆಂಕರಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ, ಪೇಮೆಂಟ್ ಸ್ವಲ್ಪ ಜಾಸ್ತಿ ಮಾಡೋ. ಕೇಳ್ದಂಗಿದ್ರು ಕೊಡ್ತಾ ಇರ್ತಾವಳಿ ಸರ್, ಯಾಕಂತಾರ ಫೀಲ್ ಮಾಡ್ಕೊಂತೀರಾ? ಅದಕ್ಕೆ ಸರ್ ಕಾರ್ ತಗೊಂಡ್ಬಂದ್ಬಿಟ್ಟೆ ನಾನು, ಪೇಮೆಂಟ್ ಜಾಸ್ತಿ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಎನಿವೇಸ್ ಸೂಪರ್. ಹೆಂಗಿತ್ತು ನಿಮ್ಮ ಒಂದು ತಯಾರಿ? ನಿಮ್ಮ ಮಗನ ಅಥವಾ ಮಗಳ? ಮಗಳು ಸರ್. ಮಗಳ. ಹೇಗಿತ್ತು ತಯಾರಿ? ಸರ್ ಚೆನ್ನಾಗಿ ನಡೀತಾ ಇತ್ತು. ಅದು ನನಗಿಂತಲೂ ನಮ್ಮ ಮಿಸ್ಸಸ್ಸು ಅವ್ರ ಎಫೆಕ್ಟ್ ತುಂಬಾ ಇದೆ ಅದರಲ್ಲಿ. ಯಾಕೆಂದರೆ ಸೆಕೆಂಡ್ ಇವೆಂಟ್ಸ್ ಯೂಸ್ ಮಾಡ್ತಿದ್ದಾರೆ ಅವ್ರು. ಇನ್ನು 6-5 ಇಯರ್ಸ್ ನನ್ನ ಮಗಳು ಇನ್ನೂ ಐ ಥಿಂಕ್ ಮುಂದೆ ಅನ್ನೋದು ಒಂದು. ಆಬ್ವಿಯಸ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಅಪ್ಪಂದ್ರು ದೇವರನ್ನ ಸಪೋರ್ಟ್ ಮಾಡಲ್ಲ. ಮಾಡ್ತಿದೀವಲ್ಲ ಸರ್, ಮಾಡಿದ್ರೆ ಎಷ್ಟು ಜನ ಒಪ್ಕೊಳ್ತೀರಾ ಇಲ್ಲಿ? ಅಪ್ಪಂದ್ರು ಜಾಸ್ತಿ ಸಪೋರ್ಟ್ ಮಾಡಲ್ಲ. ಕೈ ಹೇಳಿ ಸರ್ ಎಲ್ಲರೂ, ಅಪ್ಪಂದ್ರಾಗಿ ಎಲ್ರು ಹೇಳ್ರಿ. ಅಪ್ಪಂದ್ರಿಗೆ ಬೆಲೆನೇ ಇಲ್ವಾ? ಬೆಲೆ ಇದೆ ಇಲ್ಲ, ಬಟ್ ಸ್ಟಿಲ್ ಮಕ್ಕಳು ಅಂತ ಬಂದಾಗ ಜಾಸ್ತಿ ಟೇಕ್ ಕೇರ್ ಮಾಡೋರು ತಾಯಿ ಅಂದ್ರು. ಆಕ್ಚುಲ್ ಆಗಿ ಆ ತಾಯಿ ಅಂದ್ರೆ ಎಲ್ರಿಗೂ ಒಂದು ಚಪ್ಪಾಳೆ ಬರ್ಬಿಡ್ಲಿ. ಕಮಾನ್. ಥ್ಯಾಂಕ್ ಯು ಸೋ ಮಚ್ ತಾಯಿ ಅಂದ್ರ. ಜೊತೆಗೆ ತಂದೆಗಳಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಎರಡು ಕೈ ಕೂಡಿದ್ರೆ ಚಪ್ಪಾಳೆ ಹೇಗೋ ಹಾಗೆ ಗಂಡ ಹೆಂಡತಿ ಸೇರಿಬಿಟ್ಟು ಮಕ್ಕಳನ್ನ ರೆಡಿ ಮಾಡಿದ್ರೆ ಮಾತ್ರ ಮಕ್ಕಳು ಕೂಡ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ರ್ಯಾಂಪ್ ವಾಕ್ ನೋಡ್ತಾ ಇದ್ದೀರಾ, ಇದು ಮಕ್ಕಳದು ಆ್ಯಕ್ಚುಲ್ ಆಗಿ ತುಂಬಾ ಕಷ್ಟ ಈ ಒಂದು ರ್ಯಾಂಪ್ ವಾಕ್ನ ಮಾಡಿಸೋದಕ್ಕೆ. ಜೊತೆಗೆ ಅಪ್ಪ ಅಮ್ಮಂದ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತೀರ. ಬಟ್ ಮೇನ್ ಟೈಮ್ ನಮ್ಮದೇ ಆದಂಥ ಒಂದು ಏನು ಈವೆಂಟ್ ಮ್ಯಾನೇಜ್ಮೆಂಟ್, ವಿ ಯೂನಿಯನ್ ಈವೆಂಟ್ ಮ್ಯಾನೇಜ್ಮೆಂಟು ಮತ್ತು ನಮ್ಮ ಮೆಗಾ ಕ್ರಿಯೇಷನ್ಸ್ನವರು ಈ ಒಂದು ಮಕ್ಕಳನ್ನ ಗ್ರೂಮ್ ಮಾಡೋದಕ್ಕೆ ಅಂತಲೇ ಒಬ್ಬರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸ್ಕೊಂಡಿದ್ರು ಆ್ಯಕ್ಚುಲ್ ಆಗಿ. ಸೊ ಅವ್ರಿಗೆ ಒಂದು ಸಣ್ಣ ಒಂದು ಕಿರುಕಾಣಿಕೆನ ಕೊಡೋದಕ್ಕೆ ಈ ಒಂದು ವೇದಿಕೆ ಮೇಲೆ ಇಷ್ಟಪಡ್ತಾ ಇದ್ದೀವಿ. ಸೊ ಎಸ್, ಈ ಒಂದು ಮಕ್ಕಳನ್ನ ಗ್ರೂಮ್ ಮಾಡಿದಂಥ ನಮ್ಮ ಧನುಶ್ರೀ ಅವರು ಜೊತೆಗೆ ಶ್ರೇಯರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮಕ್ಕಳನ್ನೆಲ್ಲ ಗ್ರೂಮ್ ಮಾಡಿದಂಥ ಈ ಒಂದು ರ್ಯಾಂಪ್ ವಾಕ್ ಮೇಲೆ ನೀಟಾಗಿ ಈ ಒಂದು ರ್ಯಾಂಪ್ ವಾಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ನಮ್ಮ ಧನುಶ್ರೀ ಅವರು ಮತ್ತು ನಮ್ಮ ಶ್ರೇಯರ್ ಅವರು. ದಯವಿಟ್ಟು ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡೋದಕ್ಕೆ ಮುಖಾಂತರ ಈ ಒಂದು ವೇದಿಕೆ ಮೇಲೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಧನುಶ್ರೀ ಆ್ಯಂಡ್ ಶ್ರೇಯರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಚಪ್ಪಾಳೆ ಬಂದ್ಬಿಡಲಿ ಅವ್ರುಗಳಿಗೆ. ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಿಮ್ಮ ಮಕ್ಕಳನ್ನ ಗ್ರೂಮ್ ಮಾಡಿದವ್ರು ಅವರು. ಸೊ ಅವ್ರಿಗೊಂದು ದೊಡ್ಡದಾದಂಥ ಚಪ್ಪಾಳೆ ಬಂದ್ಬಿಡಲಿ ಪ್ಲೀಸ್. ಕಮೋ ಮಾಡಿದ್ದಾರೆ ಮಕ್ಕಳನ್ನ ಅಂತಂದರೆ ಅವ್ರನ್ನ ಸುಮ್ಮನೆ ಸಿಂಪಲ್ಲಾಗಿ ಕರೆಸಿದ್ರೆ ಮಜಾ ಇರಲ್ಲ. ಸೊ ಅವ್ರನ್ನ ಕೂಡ ಈ ಒಂದು ರ್ಯಾಂಪ್ ವಾಕ್ ಮೇಲೆ ನಡೆಸಿದ್ರೆ ಹೆಂಗಿರುತ್ತೆ ಅಲ್ವಾ? ಸೊ ಅವ್ರನ್ನ ಕೂಡ ಒಂದು ರ್ಯಾಂಪ್ ವಾಕ್ ಮೇಲೆ ಕರೆಸ್ಕೊಳ್ಳೋಣ. ಎಸ್, ನಿಮ್ಮ ಒಂದು ಕೂಗು ಚಪ್ಪಾಳೆಯೊಂದಿಗೆ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಧನುಶ್ರೀ ಆ್ಯಂಡ್ ಶ್ರೇಯಾ ಆನ್ ಸ್ಟೇಜ್ ಪ್ಲೀಸ್. ಮಲಣ ಮ್ಯೂಸಿಕ್ ರೆಡಿ.
ಥ್ಯಾಂಕ್ ಯು ಸೋ ಮಚ್ ಧನುಶ್ರೀ ಆ್ಯಂಡ್ ಶ್ರೇಯಾ. ಚಪ್ಪಾಳೆ ಬಂದ್ಬಿಡಿ ಮೆಂಟರ್ಸ್ಗೆ, ಕಮೋನ್. ಹೊಡೀರಿ ರೀ ಚಪ್ಪಾಳೆನ. ಥ್ಯಾಂಕ್ ಯು ಸೋ ಮಚ್. ಸೊ ಮೈಕ್ ಕೂಡ ಬಂದ್ಬಿಡ್ಲಿ, ವಿವೇಕ್ ಮೈಕ್ ಬಂದ್ಬಿಡಿ ಪ್ಲೀಸ್. ಆ್ಯಕ್ಚುಲಾಗಿ ಇವರಿಗೆ ನಡೆಸಿ ಮಾತ್ರ ಗೊತ್ತು, ಮಾತಾಡಿ ಗೊತ್ತಿಲ್ಲ, ಬಟ್ ಆದರೂ ಮಾತಾಡ್ಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್ ಶ್ರೇಯಾ, ಹೇಗಿತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಮ್ಮೆಲ್ಲ ಮಕ್ಕಳ ಜೊತೆ? ಸೊ ಹೆಂಗೆ ಅವ್ರನ್ನ ಗ್ರೂ ಮಾಡಿದ್ರಿ? ಸರ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವ್ರಿಗೆ ಹೇಳ್ಕೊಡೋದ್ರಕ್ಕಿಂತ ಅವರಷ್ಟೇ ಹೋಗೋದಲ್ಲದೆ ಅವ್ರ ಪಾರ್ಟ್ನರಿಗೂ ಬಾ ಹೋಗೋಣ ಅಂತೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಟ್ ವಾಸ್ ರಿಯಲಿ ಗುಡ್. ಸೂಪರ್. ಸೊ ಸಿಕ್ಕಾಪಟ್ಟೆ ಕಾಡಿದ್ರಾ? ಹಾಂ, ತುಂಬ. ಹೌದಾ? ನಿಮಗೆ ಅವ್ರು ಕಾಡಿದ್ರ, ಅವ್ರಿಗೆ ನೀವು ಕಾಡಿದ್ರಾ? ನಾವೇ ಅವ್ರಿಗೆ ಕರೆದು. ನೀವೇ ಜಾಸ್ತಿ ಕಾಡಿದ್ರ ಅವ್ರಿಗೆ. ಸೂಪರ್. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಶ್ರೇಯಾ. ಆ್ಯಂಡ್ ಎಸ್ ಧನುಶ್ರೀ, ಒಂದೆರಡು ಮಾತಾಡಲ್ವಾ? ಓಕೆ. ಸೊ ಆ್ಯಕ್ಚುಲಾಗಿ ಇವು ಧನುಶ್ರೀ ಹಿಂದ್ಗಡೆ ಬಂದ್ಬಿಟ್ಟು ನಿಂತ್ಕೊಂಡಿದ್ರು, ಆಯಿತಾ? ಮಕ್ಕಳೆಲ್ಲ ಇದ್ರು, ಅವರು ಬಂದ್ಬಿಟ್ಟು ನಿಂತ್ಕೊಂಡಿದ್ರು. ನಿಮ್ಮದು ಕಂಟೆಸ್ಟೆಂಟ್ ನಂಬರ್ ಇಲ್ಲ ಅಂತ ಕೇಳಿದೆ ನಾನು ಆ್ಯಕ್ಚುಲಾಗಿ ಅವರಿಗೆ. ಸೊ ಕಾರಣ ಅವರು ಆ್ಯಕ್ಚುಲಿ ಕಂಟೆಸ್ಟೆಂಟ್ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಬಟ್ ಆಮೇಲೆ ಹೇಳಿದ್ರು ಇಲ್ಲ ನಾನೇ ಅವರಿಗೆಲ್ಲ ಗ್ರೂಮ್ ಮಾಡಿರೋದು ಅಂದ್ಬಿಟ್ಟು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ನಮ್ಮ ಮಕ್ಕಳಿಗೋಸ್ಕರ ಇಷ್ಟೊಂದು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀರಾ, ಐ ನೋ. ಸೊ ಎಸ್ ಕಷ್ಟ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಎಸ್, ಇವ್ರನ್ನ ಆಹ್ವಾನಿಸೋದಕ್ಕೆ ದಯವಿಟ್ಟು ನಮ್ಮ ವಿವೇಕ್ ಮತ್ತು ಸಚಿನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇವ್ರಿಗೆ ಒಂದು ಸಣ್ಣದಾದಂಥ ಕಿರುಕಾಣಿಕೆಯನ್ನು ಕೊಟ್ಟು ಇವ್ರನ್ನ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸಚಿನ್ ಆ್ಯಂಡ್ ವಿವೇಕ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದ್ಬಿಟ್ಟು ಇವ್ರಿಗೆ ಒಂದು ಕಿರುಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಧನುಶ್ರೀ ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆ ಹೋಗ್ತಾ ಇದೆ ನಮ್ಮ ಕಡೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಧನುಶ್ರೀ, ನಮ್ಮ ಜೊತೆಗೆ ಇಷ್ಟು ದಿವಸ ಇದ್ದು ನಾವು ಮಕ್ಕಳನ್ನ ಇಷ್ಟು ಚೆನ್ನಾಗಿ ಗ್ರೂಮ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆಲವ್ರು ಮಾತ್ರ ಚಪ್ಪಾಳೆ ಹೊಡಿತಾರೆ, ಅರ್ಥ ಮಾಡ್ಕೊಂಬಿಟ್ಟು. ಇನ್ನು ಕೆಲವ್ರು ಹೊಡೆಯೋದೇ ಇಲ್ಲ. ಮ್ಯೂಸಿಕ್ ಯಾಕೆ ಮಲಣ, ಮ್ಯೂಸಿಕ್ ಹಾಕ್ಬಿಡಪ್ಪ ಅಂತ ಹೋಗಲಿ. ಥ್ಯಾಂಕ್ ಯು ಸೋ ಮಚ್ ಧನುಶ್ರೀ ಅಂತ ಹೇಳ್ತಾ, ಎಸ್ ನಮ್ಮ ಶ್ರೇಯರ್ವ್ರಿಗೆ ಕಿರುಕಾಣಿಕೆ ಕೊಡೋದಕ್ಕೆ ದಯವಿಟ್ಟು ಅವರ ತಂದೆ ತಾಯಿನ ಈ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೇಯರ್ ಅವರ ತಂದೆ ತಾಯಿ ಎಲ್ಲಿದ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಸೊ ಜೊತೆಗೆ ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದೇನು ಮೂಮೆಂಟಸ್ ಏನು ಬರ್ತಿದ್ದಾವಲ್ಲ, ನಾನು ಮಾತಾಡಬೇಕಾದ್ರೆ ಹಾಕು ಅಂತ ಹೇಳಿದ ನಿನಗೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸೊ ಎಸ್, ಇದೇನು ಮೂಮೆಂಟೋಸ್ ಏನಿದೆ ಅಲ್ಲ, ಸೊ ಈ ಎಲ್ಲ ಮೂಮೆಂಟೋಸ್ ಆ್ಯಕ್ಚುಲ್ ಆಗಿ ಡೆಲ್ಲಿಯಿಂದ ಬಂದಿರೋದು. ಸೊ ಈ ಒಂದು ಡೆಲ್ಲಿಯಿಂದ ತರಿಸೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡಿದಂಥವ್ರು ಶ್ರೇಯರ್ ಅವರ ತಂದೆ ತಾಯಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಚಪ್ಪಾಳೆ ಬಂದ್ಬಿಡ್ಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೀನ್ ಟೈಮ್ ಈ ಒಂದು ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಂಥ ನಮ್ಮ ದೇವಸೇನೆಯವರು ಕೂಡ ಈ ಒಂದು ಸಣ್ಣ ಕಿರುಕಾಣಿಕೆಯನ್ನು ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮ್ಮ ದಾವಣಗೆರೆಯ ಪ್ರತಿಭೆ, ಸೊ ZTV ಕನ್ನಡದಲ್ಲಿ ಮಿಂಚಿದಂಥ ನಮ್ಮ ದಾವಣಗೆರೆ ಪ್ರತಿಭೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಅವ್ರಿಗೂ ಕೂಡ ಒಂದು ದೊಡ್ಡದಾದಂಥ ಚಪ್ಪಾಳೆ ಬಂದ್ಬಿಡಲಿ. ಸೊ ಮೀನ್ ಟೈಮ್ ನಮ್ಮ ಸಚಿನ್ ಹಾಗೂ ನಮ್ಮ ವಿವೇಕ್ ಅವರು ದಯವಿಟ್ಟು ಸಣ್ಣ ಕಿರುಕಾಣಿಕೆಯನ್ನು ಕೊಟ್ಬಿಟ್ಟು ಅವ್ರನ್ನ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಬನ್ನಿ ನಮ್ಮ ದಾವಣಗೆರೆ ಪ್ರತಿಭೆಗೆ ದೇವಸೇನವರಿಗೆ ಒಂದು ಚಪ್ಪಾಳೆ. ಕಮೋನ್. ನಂದೇ ಇನ್ನೂ ಎನರ್ಜಿ ಇದೆ ಗುರು. ಸಾಯಂಕಾಲ ತಿಂದಿದ್ದಲ್ಲ, ಮಧ್ಯಾಹ್ನ ತಿಂದಿದ್ದು ಪಲಾವ್ ಅಷ್ಟೇ. ಇನ್ನೂ ಒಳ್ಳೆ ಎನರ್ಜಿ ಕಾಪಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ತಂದೆ ತಾಯಂದ್ರಿಗೆ, ಅಜ್ಜ ಅಜ್ಜಿಯಂದ್ರಿಗೆ, ಮಾಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ಎಸ್, ಆಬ್ವಿಯಸ್ಲಿ ನಮ್ಮ ಜಡ್ಜಸ್ನ ನಾನು ಮಾತಾಡಿಸ್ಲೇಬೇಕು. ಸೊ ಜಡ್ಜಸ್ ಹತ್ರ ಹೋಗ್ತಾ ಇದ್ದೀನಿ. ದಯವಿಟ್ಟು ಮೈಕ್ ಬಂದುಬಿಡಲಿ. ಸ್ವಲ್ಪ ಬೆಳಕು ಕೂಡ ಆ ಕಡೆನೇ ಹೋಗ್ಬಿಡಲಿ. ನನಗೆ ಬೆಳಕು ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಇಲ್ಲಿ. ಎಸ್ ಅಭಿಷೇಕ್, ಹೇಗೆ ಅನ್ನಿಸ್ತಾ ಇದೆ ಕಾರ್ಯಕ್ರಮ? ನಮ್ಮ ಮಕ್ಕಳು ಯಾವ ರೀತಿ ಈ ಒಂದು ರ್ಯಾಂಪ್ ವಾಕಲ್ಲಿ ನಿಮಗೆ ಕಷ್ಟ ಕೊಡ್ತಾ ಇದ್ದಾರೆ ಆ್ಯಕ್ಚುಲಾಗಿ? ಟು ಬಿ ಫ್ರ್ಯಾಂಕ್, ನಾನು ಒಂದು 2-3 ಆ್ಯಸ್ ಎ ಜಡ್ಜ್ ಹೋಗಿದ್ದೀನಿ. But today I'm finding it very, very difficult because everyone are really, really good. It's like ಕಷ್ಟ ಆಗ್ತಿದೆನಾ? very, very, very much. ತುಂಬ ಜನದಲ್ಲಿ ಯಾರನ್ನ ಒಬ್ಬರು ಸೆಲೆಕ್ಟ್ ಮಾಡೋದು ತುಂಬಾ ಕಷ್ಟ ಆ್ಯಕ್ಚುಲಾಗಿ. ಆ ಒಂದು ಕಾರ್ಯನ ನೀವು ನಿರ್ವಹಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್ ರೋಶಿನಿ ಮೇಡಮ್, ಹೌ ಆರ್ ಯು ಫೀಲಿಂಗ್? All are doing very well. Okay. And I am so excited and at the same time nervous also. Okay. So is it easy job? No, it's not easy to judge. Easy. Really.
ವೆರಿ ಡಿಫಿಕಲ್ಟ್. Because all are doing so superb. ಓಕೆ, ಸೊ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಐ ನೋ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಜಾಬ್. ಜಡ್ಜ್ಮೆಂಟ್ ಕೊಡ್ತಕ್ಕಂಥದ್ದು ತುಂಬಾ ಕಷ್ಟಕರವಾದಂಥ ಒಂದು ಕೆಲಸ. ಆಬ್ವಿಯಸ್ಲಿ ಐ ಡೋಂಟ್ ನೋ, ಏನೋ ಫಸ್ಟು ವಿನ್ನರು ರನ್ನರು ಅಂತ ಮಾಡಿದಾಗ ಎಷ್ಟು ಜನ ತಾಯಿ ಅಂದರೆ ಎದ್ದು ಬಂದು ಹೊಡಿತಿರೋ ಗೊತ್ತಿಲ್ಲ. ಯಾಕೆಂದರೆ ಆಬ್ವಿಯಸ್ಲಿ ನಿಮ್ಮ ತಲೆಗಿರುತ್ತೆ, ನನ್ನ ಮಗ ಗೆಲ್ಲಬೇಕು, ನನ್ನ ಮಗಳಿಗೆ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು. ಸೊ ಆಬ್ವಿಯಸ್ಲಿ ಎಲ್ಲನೂ ಕೌಂಟ್ ಆಗುತ್ತೆ ಇಲ್ಲಿ. ಸೊ ಏನೋ ಇವತ್ತು ಒಂದೇ ಅಷ್ಟೇ ಕೌಂಟ್ ಆಗಿಲ್ಲ, ಇವನ್ ಅವ್ರ ಡಿಸಿಪ್ಲೀನು. ಸೊ ಲಾಸ್ಟ್ ಒಂದು ಫ್ಯೂ ಡೇಸಿಂದ ಅವ್ರನ್ನ ಪ್ರಾಕ್ಟೀಸ್ ಎಲ್ಲ ಏನೆಲ್ಲ ಮಾಡಿದ್ದಾರೆ, ಆಮೇಲೆ ಇವತ್ತು ಶೋ ಅಲ್ಲಿ ಹೇಗಿದ್ದಾರೆ, ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸು, ಅವರ ಒಂದು ವಾಕ್ ಆಗಿರ್ಬೋದು, ಅವರ ಒಂದು ಟಾಕ್ ಆಗಿರ್ಬೋದು, ಜೊತೆಗೆ ಲಾಸ್ಟಲ್ಲಿ ಕ್ವಶನರಿ ರೌಂಡ್ ಕೂಡ ಇರುತ್ತೆ. ಸೊ ಅದೆಲ್ಲನೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲನೂ ಜಡ್ಜ್ ಮಾಡ್ತಕ್ಕಂಥದ್ದು ನಮ್ಮ ಜಡ್ಜ್ ಮೇಲೆ ಬಿದ್ದಿದೆ. ಗೊತ್ತಿಲ್ಲ ಅವ್ರು ಹೆಂಗೆ ಜಡ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ನೀವು ಹೆಂಗೆ ಅದು ತೊಗೊಳ್ತೀರಾ ಅಂತ ಹೇಳ್ಬಿಟ್ಟು. ಎನಿವೇಸ್ ನೋ ಪ್ರಾಬ್ಲಮ್. ಸೊ ನೋಡೋಣ ಕೊನೆ ತನಕ ಇದ್ಬಿಟ್ಟು ಯಾರು ವಿನ್ನರು ರನ್ನರು ಅಂತ ಹೇಳ್ತಾ